ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದ ರೀತಿಯಾಗಿ ಒಂದು UPSCಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಡೆಡಿಕೇಟೆಡ್ ಇರ್ತಕ್ಕಂತಹ ಒಂದು ವಿಡಿಯೋದ ಮೂಲಕವಾಗಿ ಈ ಒಂದು ತರಗತಿಯನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲಿ ನಾವೇನೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, UPSC ಅಂದ್ರೇನು, UPSCಗೆ ನಾವು ಯಾಕೆ ಓದಬೇಕು, UPSCಯಲ್ಲಿ ನಾವು ಯಾಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಅದಾದ ಮೇಲೆ UPSCಯಿಂದ ನಮಗೇನು ದೊರಕತ್ತೆ, ಮತ್ತು ನಾವು UPSC ಮೂಲಕವಾಗಿ ಈ ದೇಶಕ್ಕೆ ಏನನ್ನು ಕೊಡ್ತೇವೆ, ಇದರ ಮೂಲಕವಾಗಿ UPSCಯ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ, ಮತ್ತು ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಮತ್ತು ಅದರ ಸಿಲೆಬಸ್ ಹೇಗಿರುತ್ತೆ, ಸ್ಟ್ಯಾಟಿಕ್ ಸಬ್ಜೆಕ್ಟ್ ಯಾವ್ಯಾವ ಇರ್ತವೆ, ಅವನ್ನು ಯಾವ ರೀತಿ ಓದಬೇಕು, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಾವು ಇವತ್ತು ಇದರ ಮೂಲಕವಾಗಿ ತರ್ತಾ ಇದ್ದೇವೆ. ಇದರಿಂದ ನಮಗಾಗ್ಲಿ ನಿಮಗಾಗ್ಲಿ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಹಾಯ್ ಗೆಳೆಯರೆ. ನಾವು ಮೊದಲು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಬೌಟ್ UPSC. ಏನು UPSC, ಇದರ ಬಗೆಗೆ ಏನಂತ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೇವೆ. UPSC ಅಂದ್ರೆ ಏನು? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಹೇಳಿ ಇದನ್ನು ನಾವು ಕರಿತೀವಿ. ಇದರ ಮೂಲಕವಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಖಿಲ ಭಾರತ ಮಟ್ಟದಲ್ಲಿ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇದು ನಮ್ಮನ್ನ ರಿಕ್ರೂಟ್ ಮಾಡತಕ್ಕಂತಹ ಒನ್ ಅಂಡ್ ಓನ್ಲಿ ಏಜೆನ್ಸಿ. ಅಂದ್ರೆ ಹೈಯರ್ ಲೆವೆಲ್ಗೆ ಯಾವ ತರ ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಸರ್ವಿಸಸ್, ಅದಾದ್ಮೇಲೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿಗೆ ಏನ್ ಮಾಡತ್ತೆ, ಇದು ರಿಕ್ರೂಟ್ ಮಾಡ್ತಾ ಹೋಗುತ್ತೆ. ಸೊ ರಿಕ್ರೂಟ್ ಮಾಡ್ತದೆ ಅಂತ ಹೇಳಿದ ಮೇಲೆ ಇದು ರಿಕ್ರೂಟಿಂಗ್ ಏಜೆನ್ಸಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಇದು ಮೊದಲಿಗೆ ನಮಗೆ ಬ್ರಿಟಿಷರ ಕಾಲದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವಾಗ ICS ಎಕ್ಸಾಮ್ ಅಂತ ಹೇಳಿ ಕರಿತಾ ಇದ್ವಿ. ಆಫ್ಟರ್ 1950 ಇದನ್ನ ನಾವೇನಂತ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ IAS ಎಕ್ಸಾಮ್ ಅಂತ ಹೇಳಿ ಕರ್ಕೊಂಡ್ವಿ. ಸೊ ಇದು ಏನ್ ಮಾಡತ್ತೆ UPSC ಅಂತ ಹೇಳಿದ್ರೆ, ನಮಗೆ ಒಂದು ಉನ್ನತವಾಗಿರ್ತಕ್ಕಂಥ ಅತಿ ಚಿಕ್ಕ ಏಜಿನಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಹುದ್ದೆಗಳಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಹೋಗ್ತವೆ. ನಾವು ಆ ಹುದ್ದೆನಲ್ಲಿ ಕೂತ್ಕೊಳ್ತಾ ಹೋಗ್ತೀವಿ. ಇದರ ಮೂಲಕವಾಗಿ ಇಡೀ ದೇಶಕ್ಕೆ ಒಂದು ಸಮಗ್ರವಾಗಿರ್ತಕ್ಕಂಥ ಆಡಳಿತ ಮತ್ತೆ ಸೇವೆ ಒದಗಿಸೋದಕ್ಕೆ ಈ UPSC ನಮಗೆ ಒಂದು ಅವಕಾಶವನ್ನ, ಒಂದು ಸೌಲಭ್ಯವನ್ನ ಒದಗಿಸ್ಕೊಡುತ್ತೆ. ಸೊ ನೆಕ್ಸ್ಟ್, UPSC ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಭಾರತ ಸರ್ಕಾರದ ಅಡಿಯಲ್ಲಿ ಬಂದಿರತಕ್ಕಂಥ DOPT. ಸೊ ಈ DOPT ಏನ್ ಮಾಡುತ್ತೆ, UPSCಯನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಇದು ಇದರ ಕೆಳಗೆ ಬರುತ್ತೆ, ಇದು ಇದರ ಕೆಳಗೆ ಬರುತ್ತೆ. ಸೊ ಇದರ ಮೂಲಕವಾಗಿ UPSC ಏನ್ ಮಾಡುತ್ತೆ ಅಂದ್ರೆ, ನಮ್ಮನ್ನ ಆಯ್ಕೆ ಮಾಡುತ್ತೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಆಯ್ಕೆ ಮಾಡುತ್ತೆ. ಆಯ್ಕೆ ಮಾಡಿ ಇಷ್ಟು ಜನರನ್ನ ನಾನು ಎಕ್ಸಾಮಿನೇಷನ್ ಮೂಲಕವಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ, ಇವರಿಗೆ ನೀವು ಟ್ರೈನಿಂಗ್ ಅನ್ನಾದ್ರೂ ಕೊಡಿ, ಇಲ್ಲ ಅಂತ ಹೇಳಿದ್ರೆ ತಗೊಳ್ಳಿಲ್ಲ ಅಂದ್ರೂ ನಿಮ್ಮ ಇಷ್ಟ. ಅಂದ್ರೆ ಒಂದ್ ರೀತಿಯಲ್ಲಿ ಇದು ಕೊಡುತ್ತೆ ಅಷ್ಟೇ, ಗೈಡೆನ್ಸ್ ಅನ್ನ ಕೊಡುತ್ತೆ, ನಿರ್ದೇಶನವನ್ನ ಕೊಡುತ್ತೆ. ಇಷ್ಟು ಜನ ನಾನು ಸೆಲೆಕ್ಟ್ ಮಾಡಿದೀನಿ, ನೀವು ತಗೊಳ್ಳೋದಾದ್ರೂ ತಗೋಬಹುದು, ಬಿಟ್ಟಾದ್ರೂ ಬಿಡ್ಬೋದು ಅನ್ನೋದಕ್ಕೆ. ಆಮೇಲೆ ಫೈನಲ್ ಆಗಿ ಯಾರ ಹತ್ರ ಅದು ನಿಂತಿರತ್ತೆ ಅಂತ ಹೇಳಿದ್ರೆ, ಭಾರತ ಸರ್ಕಾರದ ಬಳಿಯಲ್ಲಿ ನಿಂತಿರತ್ತೆ. ಅವ್ರನ್ನ ರಿಕ್ರೂಟ್ ಆದ್ರೂ ಮಾಡ್ಕೊಳ್ಬಹುದು, ಟ್ರೈನಿಂಗ್ ಆದ್ರೂ ಕಳಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನಾದ್ರೂ ಬಿಡ್ಬೋದು. ಸೊ ಇದು ಇದರ ಕೆಲಸ. ಇದು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಅಂಗಸಂಸ್ಥೆ. ನೆಕ್ಸ್ಟ್, ಮುಖ್ಯವಾಗಿರ್ತಕ್ಕಂತಹ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾವು UPSCಯನ್ನ ಯಾಕೆ ಮಾಡಬೇಕು, ಮುಖ್ಯವಾದ ಪಾಯಿಂಟ್ ಇದು. UPSC ಯಾಕೆ? ಎಲ್ಲ ಪ್ರತಿಯೊಬ್ಬರ, ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ನೀವು ನೋಡ್ಬೋದು, ನಾರ್ತ್ ಇಂಡಿಯಾದಲ್ಲಿ ತುಂಬಾ ಅವೇರ್ ಆಗಿರ್ತಾರೆ. ಚಿಕ್ಕ ವಯಸ್ಸಿಂದನೇ, ಅಂದ್ರೆ 1ನೇ ಕ್ಲಾಸ್ 5ನೇ ಕ್ಲಾಸ್ ಇಲ್ಲಾಂದ್ರೆ 7ನೇ ಕ್ಲಾಸಿಂದನೇ UPSC ಕಡೆಗೆ ಓದಬೇಕು. ಸೊ UPSC ನಾನೊಬ್ಬ IAS ಅಧಿಕಾರಿ ಆಗಬೇಕು, ಇಲ್ಲ IPS ಅಧಿಕಾರಿ ಆಗಬೇಕು, ಇಲ್ಲ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಾನು ಅಧಿಕಾರಿ ಆಗಬೇಕು, ಇಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಫಾರಿನ್ ಅಫೇರ್ಸ್ ಅಲ್ಲಿ ನಾನು ಏನ್ ಮಾಡ್ಬೇಕು, ಅಧಿಕಾರಿ ಆಗ್ಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದಲೇ ಅಲ್ಕಂತ ಹುಡುಗರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಎಕ್ಸಾಮ್ ಕಡೆಗೆ ಮುಖವನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು UPSCಯಲ್ಲಿ ಈ ಹುದ್ದೆಗಳನ್ನ ಪಡ್ಕೊಂಡ್ಮೇಲೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ UPSCಯನ್ನ ಪಡ್ಕೊಳ್ಳೋದನ್ನ ಯಾವುದಕ್ಕೋಸ್ಕರ, ಅಥವಾ ನಾವು ಯಾವುದಕ್ಕೋಸ್ಕರ UPSCಯನ್ನ ಮಾಡಬೇಕು. ಸೊ ಫಸ್ಟ್ UPSCಯನ್ನ ನಾವು ಯಾವುದಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದಾಗ ಒಂದಷ್ಟು ಪಾಯಿಂಟ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವುದು? ಫಸ್ಟ್ ಪಾಯಿಂಟ್, ಟು ಸರ್ವ್ ದ ನೇಷನ್.
ಅಂದ್ರೆ ಇದ್ರ ಮೂಲಕವಾಗಿ ಭಾರತದ ಒಂದು ಸೇವೆಯನ್ನ ಮಾಡ್ಬೋದು, ಜನಸಾಮಾನ್ಯರ ಸೇವೆಯನ್ನ ಮಾಡ್ಬೋದು. ಈ ಜನಸಾಮಾನ್ಯರ ಸೇವೆಯನ್ನ ಮಾಡೋದ್ರ ಮೂಲಕವಾಗಿ ಒಂದು ವೆಲ್ಫೇರ್ ಸ್ಟೇಟ್ ಅನ್ನಾಗಿ ಭಾರತವನ್ನ ನಾವೇನ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಈ ವೆಲ್ಫೇರ್ ಸ್ಟೇಟ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ನಾವು ಈ ಒಂದು ಎಕ್ಸಾಮ್ ಅಲ್ಲಿ ಬರಿಬೇಕು. ಎಕ್ಸಾಮ್ ಅನ್ನ ಬರೆದ ನಂತರ ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಅನ್ನ ಪಡ್ಕೊಂಡ್ರೆ ಈ ಸರ್ವಿಸ್ ಅನ್ನ ಮಾಡತಕ್ಕಂತಹ ಶಕ್ತಿ ನಮಗೆ ಸಿಗತ್ತೆ. ಹಾಗಾದ್ರೆ ಯು ಪಿ ಎಸ್ ಸಿ ಒಂದೇನಾ ಸೇವೆ ಮಾಡೋದಕ್ಕೆ? ಅಂದ್ರೆ ವಿತ್ ಇನ್ ಅ ಟೈಮ್, ಅಂದ್ರೆ 1 ಇಯರ್ ಅಥವಾ 2 ಇಯರ್ ಅಲ್ಲಿ ಓದ್ಕೊಂಡು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಪಡ್ಕೊಳ್ಳತಕ್ಕಂತಹ ಒಂದು ಯಾವುದಾದ್ರೂ ಒಂದು ಕೆಲಸ ಅಥವಾ ಜಾಬ್ ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದು ಯು ಪಿ ಎಸ್ ಸಿ. ಈಗ ನಾನೊಬ್ಬ ಎಮ್ ಎಲ್ ಎ ಆಗಿ ನಾನು ಸರ್ವ್ ಮಾಡ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಷ್ಟು ವರ್ಷ ಬೇಕಾಗತ್ತೆ? ಒಂದು 10 ರಿಂದ 15 ವರ್ಷ ಬೇಕಾಗತ್ತೆ. ಒಬ್ಬ ಸೆಲೆಬ್ರಿಟಿ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅವನಿಗೂ ಕೂಡ ಒಂದು 10 ರಿಂದ 15 ವರ್ಷ ತಗೊತ್ಕೊಳ್ಳುತ್ತೆ. ಇಲ್ಲಪ್ಪ ನಾನೊಬ್ಬ ಟೀಚರ್ ಆಗಿ ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ ಪಿ ಜಿಯನ್ನು ಮುಗಿಸ್ಕೋಬೇಕು, ಅದಾದ್ಮೇಲೆ ಎನ್ ಇ ಟಿ ಅಥವಾ ಯು ಜಿ ಸಿ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವೇನ್ ಮಾಡಬೇಕು, ಟೀಚರ್ ಆಗಿ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಆದ್ರೆ ಯು ಪಿ ಎಸ್ ಸಿ ನಲ್ಲಿ ಡಿಗ್ರಿ ಮುಗಿಸ್ಕೊಂಡು 1 ವರ್ಷ ಡೆಡಿಕೇಟೆಡ್ ಆಗಿರ್ತಕ್ಕಂತಹ 1 ವರ್ಷ ಕೊಟ್ರೆ ನಾವು ಮತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ನಾವೇನ್ ಮಾಡ್ಬೋದು, ಎಕ್ಸಾಮ್ ಬರೀಬೋದು. ಎಕ್ಸಾಮ್ ಬರೆದು ಅದೇ ಇಯರ್ ಅಲ್ಲಿ ನಾವು ಒಳ್ಳೆ ರ್ಯಾಂಕ್ ಅನ್ನು ಪಡ್ಕೊಂಡು IAS ಆಯ್ತೀವಿ ಅಂತ ಅಂದ್ರೆ ಅದಾಗಿ 2 ಇಯರ್ಸ್ಗೆ ಅಥವಾ 2.5 ಇಯರ್ಸ್ಗೆ ನಾವು ಪ್ರೊಬೇಷನರಿ ಪೀರಿಯಡ್ ಅನ್ನು ಮುಗಿಸ್ಕೊಂಡು ಟ್ರೈನಿಂಗ್ ಅನ್ನು ಮುಗಿಸ್ಕೊಂಡು ಪ್ರೊಬೇಷನರಿ ಪೀರಿಯಡ್ ಬರ್ತೀವಿ. ಅಲ್ಲಿಂದ 1-2 ವರ್ಷ ಆದ್ಮೇಲೆ ನೇರವಾಗಿ ನಮ್ಮ ಕೈಲಿಗೆ ಅನ್ನೋದು ಸಿಗತ್ತೆ. ಇದರ ಮೂಲಕವಾಗಿ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇದು ಮುಖ್ಯವಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ನಮ್ಗೆ 2ನೇ ಪಾಯಿಂಟ್, ಪವರ್ ಅಂಡ್ ಇಂಪ್ಯಾಕ್ಟ್. ಆಬ್ವಿಯಸ್ಲಿ ಯು ಪಿ ಎಸ್ ಗೆ ಬರ್ತಕ್ಕಂಥವ್ರೆಲ್ಲರೂ ಕೂಡ ಯಾವ್ದ್ರ ಮೇಲೆ ಗಮನ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸರ್ವಿಸ್ ಓರಿಯೆಂಟೆಡ್ ಆಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದು, ಪವರ್. ಈ ಪವರ್ ಮೇಲೆ ಎಲ್ಲರ ಯೋಚನೆ ಇರತ್ತೆ. ಆ ಪವರ್ಗೋಸ್ಕರನೇ ಇಲ್ಲಿ ಬರ್ತಾರೆ. ಎಲ್ಲರೂ ಹೇಳೋದು ಅಷ್ಟೇ, ಟ್ರೈನಿಂಗ್ ಅಂತೀನಿ, ಯಾವುದು ನಾವು ಪರ್ಸನಾಲಿಟಿ ಟೆಸ್ಟ್ ಅಲ್ಲೂ ಕೂಡ ನಾವು ಏನ್ ಮಾತಾಡ್ತೀವಿ ಅಂತ ಹೇಳಿದ್ರೆ ನಾವು ಸರ್ವಿಸ್ಗೋಸ್ಕರ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ಎಲ್ಲೇ ಹೋದ್ರು ಕೂಡ ಆ ಪವರ್ ಅನ್ನೋದೊಂದು ಇದೆಯಲ್ಲ, ಆ ಪವರ್ಗೋಸ್ಕರನೇ ಯು ಪಿ ಎಸ್ ಸಿ ಮಾಡಬೇಕು. ಆ ಪವರ್ ಅಂದ್ರೆ ಆ ಅಧಿಕಾರದ ಮೂಲಕವಾಗಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಅನ್ನ ಜನರ ಮೇಲೆ ಬೀರ್ಬೋದು ಅನ್ನೋ ಉದ್ದೇಶದ ಮೇಲೆ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೆಸ್ಟೀಜ್ ಅಂಡ್ ಸ್ಟೇಟಸ್. ಸೊ ಈ ಒಂದು ಹುದ್ದೆಯನ್ನು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಅಥವಾ ಒಂದು ಹುದ್ದೆಯನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ಥಾನಮಾನ, ನಮ್ಮ ಅಂತಸ್ತು ಎರಡೂ ಕೂಡ ಸಡನ್ ಆಗಿ ರೈಸ್ ಆಗ್ಬಿಡತ್ತೆ. ಸೊ ಇದ್ರ ಮೂಲಕವಾಗಿ ಒಂದು ಅಂದ್ರೆ ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಲ್ವಾ, ಅದಕ್ಕೊಂದು. ಅದಾದ್ಮೇಲೆ ಪರ್ಸನಲ್ ಗ್ರೋತ್. ಇದ್ರ ಮೂಲಕವಾಗಿ ನಾನು, ನನ್ನ ಫ್ಯಾಮಿಲಿ, ನನ್ನ ಕುಟುಂಬ, ನನ್ನ ಬಂಧು ಬಳಗ ಇವೆಲ್ಲರ ಬೆಳವಣಿಗೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅದಾದ್ಮೇಲೆ ಜಾಬ್ ಸೆಕ್ಯೂರಿಟಿ ಅಂಡ್ ಪರ್ಕ್ಸ್. ಅಂದ್ರೆ ಪರ್ಕ್ಸ್ ಅಂಡ್ ಅಲೋವೆನ್ಸಸ್ ಅನ್ನೋದು ತುಂಬಾ ಹೆಚ್ಚಿನದಾಗಿ ನಮಗೆ ಸಿಗ್ತಾ ಹೋಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಪರ್ಮನೆಂಟ್ ಆಗಿ 25 ರಿಂದ 30 ವರ್ಷ ಯಾರ ಕೈಲೂ ತೆಗೆಯೋದಕ್ಕಾಗೋದಿಲ್ಲ. ಬಿಕಾಸ್ ಜಾಬ್ ಸೆಕ್ಯೂರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಯಾರ ಮೂಲಕವಾಗಿ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಇವರು ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವರ ಅಂಡರ್ ಅಲ್ಲಿ ಇರ್ತಾರೆ. ಸೊ ಆಕಸ್ಮಿಕವಾಗಿ ಇವರನ್ನ ಹುದ್ದೆಯಿಂದ ತೆಗಿಯೋದಿಕ್ ಆಗೋದೇ ಇಲ್ಲ. ಸೊ ಆದ್ರಿಂದ ಜಾಬ್ ಸೆಕ್ಯೂರಿಟಿ ಅನ್ನೋದು ಇಷ್ಟೊಂದಿದೆ, ಮತ್ತೆ ಹೈಯರ್ ಪ್ರಿಯಾರಿಟಿ ಇದೆ, ಮತ್ತೆ ಹೈಯೆಸ್ಟ್ ಆಗಿರ್ತಕ್ಕಂಥ ಪ್ರೆಸ್ಟೀಜ್ ಸಿಗತ್ತೆ, ಹೈಯೆಸ್ಟ್ ಆಗಿರ್ತಕ್ಕಂಥ ಪವರ್ ಸಿಗತ್ತೆ. ಆ ಎಲ್ಲದ ಉದ್ದೇಶದ ಮೂಲಕವಾಗಿ ಯು ಪಿ ಎಸ್ ಸಿ ಅನ್ನ ನಾವು ಮಾಡೋದಕ್ಕೆ ಮುಂದಾಗ್ತಾ ಹೋಗ್ಬೇಕು. ಇವೆಲ್ಲವೂ ಸಿಗ್ತದೆ ಅಂತ ಹೇಳಿದ ಮೇಲೆ ನಮ್ಮ ಮೂಲಕವಾಗಿ ಏನನ್ನ ನಾವು ಈ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಸೇವೆಯನ್ನ ಕೊಡಬೇಕು. ಒಂದು ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಸೇವಾ ಮನೋಭಾವವನ್ನು ಒಳಗೊಂಡಿರ್ತಕ್ಕಂಥ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ನಾವು ಒಬ್ಬ ವ್ಯಕ್ತಿ ಒಂದು ದೇಶವನ್ನು ಉದ್ಧಾರ ಮಾಡ್ಬೋದು, ಒಂದು ರಾಜ್ಯವನ್ನು ಉದ್ಧಾರ ಮಾಡ್ಬೋದು, ಒಂದು ಜಿಲ್ಲೆಯನ್ನು ಉದ್ಧಾರ ಮಾಡ್ಬೋದು. ನಮ್ಮಲ್ಲಿ ಸರ್ವಿಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಾಜ್ಯ, ಯಾವುದೇ ದೇಶ ಆಗಲಿ ಉದ್ಧಾರ ಆಗೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಸೊ ಈ ಎಲ್ಲಾ ಕಾರಣಗಳ ಮೂಲಕವಾಗಿ ಯು ಪಿ ಎಸ್ ಸಿ ಅನ್ನೋದು ಯಾಕೆ ಬೇಕು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಯಾಕೆ, ಹೂ ಶುಡ್ ಚೂಸ್ ಯು ಪಿ ಎಸ್ ಸಿ, ಅಂದ್ರೆ ಯಾರು ಯು ಪಿ ಎಸ್ ಸಿ ಅನ್ನ ಚೂಸ್ ಮಾಡ್ಕೊಳ್ಬೇಕು, ಅಥವಾ ಹೂ ಶುಡ್ ಬಿಕಮ್ ಯು ಪಿ ಎಸ್ ಸಿ ಆಫೀಸರ್ ಅಥವಾ IAS ಆಫೀಸರ್ ಅಥವಾ IPS ಆಫೀಸರ್ ಅಥವಾ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಆಫೀಸರ್ ಯಾರಾಗಬೇಕು ಅಂತ ಹೇಳೋದಾದ್ರೆ ಒಂದಷ್ಟು ಪಾಯಿಂಟ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಯಾರಲ್ಲಿ ಪ್ಯಾಷನ್, ನಾಟ್ ಅ ಫ್ಯಾಷನ್, ಯಾರಲ್ಲಿ ಪ್ಯಾಷನ್ ಅನ್ನೋದಿರುತ್ತೋ ಅಂತಹ ವ್ಯಕ್ತಿ
ಇಲ್ಲಿಗೆ ಬರಬೇಕಾಗ್ತದೆ. ಅಂತಹ ವ್ಯಕ್ತಿಗೆ ಇದು ಸೂಕ್ತವಾಗ್ತದೆ. ಯಾಕೆಂದ್ರೆ ನಾನು ಅದರಲ್ಲೇ ನನ್ನ ಬದುಕನ್ನ, ನನ್ನ ಜೀವನವನ್ನ ಮತ್ತೆ ಈ ದೇಶವನ್ನ ನಾನು ಕಾಣ್ತಾ ಹೋಗ್ತೀನಿ. ಇದು ಬಿಟ್ಟು ಬೇರೆದು ಇಲ್ಲ ಅಂತ ಹೇಳಿ ಯಾರು ಡೆಡಿಕೇಟೆಡ್ ಆಗಿ ಆ ಕಡೆಗೆ ಗಮನವನ್ನು ಕೊಟ್ಟಿರ್ತಾರೋ ಅಂಥವ್ರು ಪ್ಯಾಷನೇಟ್ ಆಗಿರ್ತಕ್ಕಂಥವ್ರು ಇಲ್ಲಿಗೆ ಬಂದ್ರೆ ಒಂದು UPSC ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. IAS ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಲೀಡರ್ಶಿಪ್ ಅಂಡ್ ಮೈಂಡ್ ಸೆಟ್. ಸೊ ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾನೆ ಅಂದ್ರೆ ಒಬ್ಬ ನಾಯಕ ಆಗಿರ್ತಾನೆ. ಸೊ ನಾಯಕನಾಗಿರ್ತಕ್ಕಂಥವನು ಯಾಕೆ ಫೇಲ್ಯೂರ್ ಆಗ್ತದೆ, ಯಾಕೆ ಫೇಲ್ಯೂರ್ ಇದೆ, ಯಾಕೆ ಲಾಸ್ ಇದೆ, ಇವೆರಡರನ್ನ ಅವನು ತುಂಬಾ ಚೆನ್ನಾಗಿ ಅಧ್ಯಯನವನ್ನ ಮಾಡ್ಕೊಂಡು ಬಂದಿರ್ತಾನೆ. ಸೊ ಈ ಫೇಲ್ಯೂರ್ಗೆ ಕಾರಣ ಏನು, ಈ ಲಾಸ್ಗೆ ಕಾರಣ ಏನು, ಸೊ ನಾವು ಇದಕ್ಕೆ ಸೊಲ್ಯೂಷನ್ ಕೂಡ ಅವನ ಹತ್ರನೇ ಇರ್ತದೆ. ಈ ಮೂರು ಯಾರ ಹತ್ರ ಇರುತ್ತೋ ಅವನು ಈ ಶುಡ್ ಬಿಕಮ್ ಅ ಲೀಡರ್. ಸೊ ಹಾಗೆ ಒಂದು ಮೈಂಡ್ ಸೆಟ್, ಅಂತಹ ವ್ಯಕ್ತಿಗಳು ಇಲ್ಲಿಗೆ ಬರಬೇಕು. ನೆಕ್ಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಕನ್ಸಿಸ್ಟೆಂಟ್. ಹಾರ್ಡ್ ವರ್ಕಿಂಗ್ ಅಂತ ಹೇಳಿದ್ರೆ ಏನು 15-20 ಅವರ್ ಓದ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ 6ರಿಂದ 8 ಅವರೇ ಓದ್ತೀವ, ಪ್ರತಿದಿನ ಓದಬೇಕು. ಈ ಪ್ರತಿದಿನ ಅನ್ನೋದನ್ನೇ ನಾವು ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ನೀವು ಎಷ್ಟು ಅವರ್ ಡೆಡಿಕೇಟೆಡ್ ಆಗಿ ಓದ್ತೀರಾ, ಅಂದ್ರೆ ಮನಸ್ಸನ್ನ ಯಾವ ಕಡೆಗೆ ಕಾನ್ಸಂಟ್ರೇಟ್ ಮಾಡಿಟ್ಕೊಂಡು ಓದ್ತಾ ಹೋಗ್ತಾ ಇರ್ತೀರಾ. ಅಂದ್ರೆ ಒಂದು ವಿಷಯ ನಮಗೆ ಗೊತ್ತಾಗಿಲ್ಲ, ಯಾವುದೋ ಒಂದು ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಕ್ಲಿಯರ್ ಆಗೋವರೆಗೂ ನಾವು ಆ ಕಾನ್ಸೆಪ್ಟ್ ಇಂದ ಹೊರಗಡೆ ಹೋಗ್ಬಾರ್ದು. ದಟ್ ಇಸ್ ಕಾಲ್ಡ್ ಹಾರ್ಡ್ ವರ್ಕಿಂಗ್. ನೈಟ್ ಎಲ್ಲ ಓದ್ಕೊಂಡು ಕೂತ್ಕೊಂಡಿದ ತಕ್ಷಣ ಹಾರ್ಡ್ ವರ್ಕ್ ಆಗಲ್ಲ. ನಮಗೆ ಯಾವ್ದು ಅರ್ಥ ಆಗೋದಿಲ್ವೋ, ಯಾವ್ದು ಅರ್ಥ ಆಗಿಲ್ವೋ ಅದನ್ನ ಯಾವ್ದಾದ್ರೂ ಒಂದು ದಾರಿಯ ಮೂಲಕವಾಗಿಯೂ ಕೂಡ ನಾವು ಕಂಡ್ಕೊಳ್ಬೇಕಾಗತ್ತೆ. ಅಂಥದ್ದನ್ನ ನಾವು ಹಾರ್ಡ್ ವರ್ಕಿಂಗ್ ಅಂತ ಹೇಳಿ ಕರಿತೀವಿ. ಆ ಹಾರ್ಡ್ ವರ್ಕಿಂಗ್ ಅನ್ನ ಪ್ರತಿದಿನ ತಪ್ಪದೇ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಇದು ಅಧಿಕಾರಿಗೆ ಬೇಕಾಗಂತಹ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಆಮೇಲೆ ಅಕಾಡೆಮಿಕಲಿ ಕ್ಯೂರಿಯಸ್ ಆಗಿರ್ಬೇಕು. ಅಂದ್ರೆ ಶೈಕ್ಷಣಿಕವಾಗಿಯೂ ಕೂಡ ಆ ವ್ಯಕ್ತಿ ತುಂಬಾ ಬಲಾಢ್ಯನಾಗಿರ್ಬೇಕು. ಶೈಕ್ಷಣಿಕವಾಗಿಯೂ ಅವನು ತುಂಬಾ ಚೆನ್ನಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಿರಬೇಕು. ಆ ಜ್ಞಾನವನ್ನು ಅವನು ಹೊಂದಿದ್ದ ಅಂತ ಹೇಳಿದ್ರೆ ಈ ಎಕ್ಸಾಮ್ ಅನ್ನ ಆರಾಮಾಗಿ ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಎಮೋಷನಲಿ ಸ್ಟ್ರಾಂಗ್. ಭಾವನೆಗಳಿಗೆ ಅವನು ಒಳಗಾಗಬಾರ್ದು ಸಡನ್ ಆಗಿ. ಈಗ ಯಾವುದೋ ಒಂದು ಪರಿಸ್ಥಿತಿ ಬಂದಿದೆ, ಈಗ ಒಬ್ಬ DC ಆಗಿ ಅವನು ಅಧಿಕಾರದಲ್ಲಿರ್ತಾನೆ ಅಥವಾ ಒಬ್ಬ SP ಆಗಿ ಅಧಿಕಾರದಲ್ಲಿರ್ತಾನೆ. ಇಲ್ಲಿ ಏನೋ ಒಂದು ಇವರ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಿ ಯಾವುದೋ ಒಂದು ತಪ್ಪಲ್ಲಿ ಸಿಗಾಕೊಂಡಿದ್ದಾರೆ. ಸೊ ಇಲ್ಲಿ ಸೆಂಟಿಮೆಂಟ್ ಅಡ್ಡ ಬಂತು. ಏನು, ಫ್ಯಾಮಿಲಿ ಸೆಂಟಿಮೆಂಟ್ ಒಳಗಡೆ ಅವ್ನು ಸಿಗಾಕೊಂಡ್ಬಿಟ್ರೆ ಅವನೇನಾಗ್ತಾನೆ, ಫ್ಯಾಮಿಲಿ ಕಡೆಗೆ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ ಹೊರತು ಸಮಾಜದ ಕಡೆಗೆ ಅವನು ಯೋಚನೆ ಮಾಡೋಕೆ ಹೋಗೋದಿಲ್ಲ. ಸೊ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಅವನು ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥವ್ನು ಎಮೋಷ್ನಲಿ ಆಗ್ಬಿಟ್ಟ ಅಂತ ಹೇಳಿದ್ರೆ ಅವ್ರ ಮಗಳನೋ ಅಥವಾ ಮಗಳೋ ಅವನ ಎದುರುಗಡೆ ಬಂದು ಆಪರೇಷನ್ ಥಿಯೇಟರ್ಗೆ ಬಂದಿದೆ ಅಂತ ಹೇಳಿದಾಗ ಅವ್ನ ಕೈ ನಡ್ಗೋಗ್ಬಿಡುತ್ತೆ. ಬಿಕಾಸ್ ಯಾಕೆ, ತನ್ನ ಮಗಳು ಅಥವಾ ತನ್ನ ಮಗ ಏನಾದ್ರೂ ಆಗೋಯ್ತು ಅಂತ ಹೇಳಿದ್ರೆ. ಸೊ ಆ ರೀತಿ ಎಮೋಷ್ನಲಿ ನಾವು ಅಂದ್ರೆ ನಮ್ಮನ್ನ ನಾವು ಲೂಸ್ ಆಗಿ ಇಟ್ಕೊಳ್ಬಾರ್ದು. ಎಮೋಷ್ನಲಿ ನಮ್ಮನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ನಾಟ್ ಜಸ್ಟ್ ಜಾಬ್ ಸೀಕರ್ ಬಟ್ ಅ ನೇಷನ್ ಬಿಲ್ಡರ್. ಸೊ ಇಲ್ಲಿಗೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೊಂದು ಉದ್ಯೋಗ ಬೇಕು, ಆ ಉದ್ಯೋಗಕ್ಕೋಸ್ಕರ ನಾನು ಇದನ್ನ ಬರಿತಾ ಇದ್ದೀನಿ, ಎಕ್ಸಾಮ್ನ ಬರಿತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಲೇಬಾರ್ದು. ಬಟ್ ಅವನೇನಾಗಬೇಕು, ನಾನು ಈ ಎಕ್ಸಾಮ್ನ ಮೂಲಕವಾಗಿ ನನ್ನ ಎದುರುಗಡೆ ಇರತಕ್ಕಂತಹ ಈ ದೇಶದ ಅಭಿವೃದ್ಧಿಯನ್ನ ತನ್ನ ಕಣ್ಣಿನ ಮೂಲಕವಾಗಿ ತನ್ನ ಕೈಯಿನ ಮೂಲಕವಾಗಿ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವನು ಇಲ್ಲಿಗೆ ಬರಬೇಕು. ಅಂಥವನಿಗೆ UPSC ಸೆಟ್ ಆಗುತ್ತೆ. ಇವ್ಯಾವೂ ಅವನ ಹತ್ರ ಇಲ್ಲ ಅಂತ ಹೇಳಿದ್ರೆ ಅವನು UPSC ಮಾಡೋದು ನಾಲಾಯಕ ಆಗತ್ತೆ, ಅಥವಾ UPSC ಕಡೆ ಬರೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಿರೋದ್ರಿಂದ ಇಷ್ಟು ಅಂಶಗಳನ್ನ ನಾವು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಇಷ್ಟೆಲ್ಲ ನೋಡಿದ್ವಿ. UPSC ಯಾಕೆ ಮತ್ತೆ ಯಾರಿಗೆ, ಇವೆರಡು ಪಾಯಿಂಟ್ಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ನಾವು UPSC ಅಂದ್ರೆ ಏನು ಅನ್ನೋದನ್ನ ಫುಲ್ ಲೆಂತ್ ಅಲ್ಲಿ ಇವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಸೊ UPSC ಎಕ್ಸಾಮ್ ಅಲ್ಲಿ 3 ಹಂತಗಳಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಪ್ರಿಲಿಮಿನರಿ, ಇದು MCQ ಬೇಸ್ಡ್ ಇರುತ್ತೆ. ಸೆಕೆಂಡ್ ಒನ್ ಮೇನ್ಸ್, ಇದು ರಿಟರ್ನ್ ಬೇಸ್ಡ್ ಅಲ್ಲಿ ಇರುತ್ತೆ. ಪರ್ಸನಾಲಿಟಿ ಟೆಸ್ಟ್, ಇಟ್ಸ್ ಲೈಕ್ ಅ ವೈವಾ. ಸೊ ಈ 3 ಹಂತಗಳಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಎಕ್ಸಾಮ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ನೀವು ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡ ಮೇಲೆ ಸೆಲೆಕ್ಟ್ ಆದ್ರೆ ರಿಟರ್ನ್ ಹೋಗ್ತೀರಾ, ರಿಟರ್ನ್ ಅಲ್ಲಿ ಸೆಲೆಕ್ಟ್ ಆದ್ರೆ ವೈವಾಗ್ ಹೋಗ್ತೀರಾ. ವೈವಾ ಇಂದ ಲಾಸ್ಟ್ ರ್ಯಾಂಕ್ ಬಂದು ಅಕಸ್ಮಾತ್ ಇಲ್ಲಿ ತಲುಪಲಿಲ್ಲ, ಇಲ್ಲಿ ಸ್ಟಾಪ್ ಆಗೋಯ್ತು ಅಂತ ಹೇಳಿದ್ರೆ, ಫೇಲ್ ಆಗೋಯ್ತು ಅಂತ ಹೇಳಿದ್ರೆ ಮತ್ತೆ MCQ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಪರ್ಸನಾಲಿಟಿ ಟೆಸ್ಟ್ ಇಂದ ಫೈನಲ್ ರಿಸಲ್ಟ್ ಬರುತ್ತಲ್ಲ, ಈ ಫೈನಲ್ ರಿಸಲ್ಟ್ ಬರ್ಬೇಕಾದ್ರೆ ಇಲ್ಲೇ ನೀವು ಸ್ಟಾಪ್ ಆದ್ರಿ, ಪರ್ಸನಾಲಿಟಿ ಟೆಸ್ಟ್ ಅಲ್ಲೇ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ನಾವು ಫೇಲ್ ಆಗಿಲ್ಲ,
ಫೇಲ್ ಆಗೋಯ್ತು, ಸೊ ಫೈನಲ್ ಅಟೆಂಪ್ಟಲ್ಲಿ ಅಂದರೆ ಫೈನಲ್ ಲಿಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀನು ಬರೀತೀನಿ ಅಂದರೆ ಮತ್ತೆ ಪ್ರಿಲಿಮ್ಸೇ ಬರೀಬೇಕು, ಆಮೇಲೆ ಮೇನ್ಸ್ ಬರಬೇಕು, ಆಮೇಲೆ ಪರ್ಸನಾಲಿಟಿ ಟೆಸ್ಟಲ್ಲಿ ಬರಬೇಕು, ಆಮೇಲೆ ಫೈನಲ್ ಲಿಸ್ಟ್. ಅಕಸ್ಮಾತ್ ಎಗೈನ್ ಮತ್ತೆ ಇನ್ನೊಂದ್ಸಲ ಇಲ್ಲಿ ಬಿದ್ದೆ ಅಂದರೆ ಮತ್ತೆ ಎಗೈನ್ ಪ್ರಿಲಿಮ್ಸ್ಗೆ ಬರಬೇಕು. ಸೊ ಈ ಒಂದು ಅಂದರೆ ಒಂದು ಡಿಫೆಕ್ಟ್ ಅಂತಲೇ ಕರಿಬೇಕಾಗತ್ತೆ. ಸೊ ಈ ಒಂದು ಡಿಫೆಕ್ಟ್ ಇದ್ದಾಗ ಏನಾಗ್ಬಿಡತ್ತೆ, ಇಲ್ಲಿರ್ತಕ್ಕಂಥ ಎಷ್ಟೋ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಸತತವಾಗಿ ಓದ್ಕೊಂಡ್ಬಂದಿದ್ರು ಕೂಡ ಇವ್ರು ಪರ್ಸನಾಲಿಟಿ ಟೆಸ್ಟಲ್ಲಿ ಬಿದ್ದು ಮತ್ತೆ ಪ್ರಿಲಿಮ್ಸಿಗೆ ಬರಬೇಕಾಗತ್ತೆ. ಸೊ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಪರ್ಸನಾಲಿಟಿ ಟೆಸ್ಟ್ನಲ್ಲಿ ಬಂದಿರತಕ್ಕಂಥ ಅಂಕಗಳನ್ನು ಏನು ಮಾಡುತ್ತೆ, ವೆಬ್ಸೈಟಲ್ಲಿ ಅನೌನ್ಸ್ ಮಾಡುತ್ತೆ. ಅನೌನ್ಸ್ ಮಾಡಿದ್ಮೇಲೆ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಕಂಪನಿಗಳು ಇದನ್ನು ನೋಡ್ಬಿಟ್ಟು, ಅಂದರೆ ಒಳ್ಳೆ ಅಂಕಗಳಿದ್ದಾಗ ಆ ವ್ಯಕ್ತಿಗಳನ್ನು ತಮ್ಮ ಕಂಪನಿಗಳಿಗೆ ಏನು ಮಾಡುತ್ತೆ, ಅದು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ಸೌಲಭ್ಯವನ್ನು ಕೂಡ UPSC ಮಾಡಿಕೊಟ್ಟಿದೆ. ಸೊ ಹೀಗೆ ಎಕ್ಸಾಮ್ 3 ಹಂತಗಳಲ್ಲಿ ನಡೀತಾ ಇರತಕ್ಕಂಥ ಒಂದು ಎಕ್ಸಾಮನ್ನು ನಾವು ನೋಡಿದ್ವಿ. ಸೊ ಇವಾಗ ಆ ಎಕ್ಸಾಮ್ಗೂ ಮುಂಚೆ ಎಲಿಜಿಬಿಲಿಟಿ ಅನ್ನೋದೊಂದನ್ನು ನೋಡ್ಬಿಡೋಣ. ಏನು ಎಲಿಜಿಬಿಲಿಟಿ, ನಮ್ಮ ಅರ್ಹತೆ ಏನಿರಬೇಕು ಈ ಒಂದು ಎಕ್ಸಾಮ್ಗೆ ನಾವು ಬರಬೇಕು ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಏಜ್, ಜನರಲ್ ಕ್ಯಾಟಗರಿಯಲ್ಲಿರ್ತಕ್ಕಂಥವ್ರಿಗೆ 21ರಿಂದ 32 ವರ್ಷಗಳ ಇನ್ ಬಿಟ್ವೀನಲ್ಲಿ 6 ಅಟೆಂಪ್ಟ್ಗಳು ಸಿಗುತ್ತೆ. 6 ಅಟೆಂಪ್ಟಲ್ಲಿ ಯಾವುದಾದ್ರೂ ಅಟೆಂಪ್ಟಲ್ಲಿ ನಾವು ಕ್ಲಿಯರ್ ಆಗಿ ಮಾಡ್ಕೊಂಡು ಹೋಗ್ಬೋದು. OBCಗೆ 21ರಿಂದ 35 ವರ್ಷಗಳ ಅಂದರೆ ನಡುವೆ ಅವಕಾಶ, ಅಲ್ಲಿ 9 ಅಟೆಂಪ್ಟ್ ಇದೆ. 9 ಅಟೆಂಪ್ಟಲ್ಲಿ ಯಾವ ಅಟೆಂಪ್ಟಲ್ಲಾದರೂ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. SC STಗೆ 21ರಿಂದ 37 ವರ್ಷ, ಇದಕ್ಕೆ ಅನ್ಲಿಮಿಟೆಡ್ ಅಂತ ಹೇಳಿ ನಾವು ಕರಿತೀವಿ. ಸೊ 6 ಅಟೆಂಪ್ಟು, 9 ಅಟೆಂಪ್ಟು, ಅನ್ಲಿಮಿಟೆಡ್ ಅಟೆಂಪ್ಟು, ಏಜು ಇದರೊಳಗಡೆ ಇನ್ ಬಿಟ್ವೀನಲ್ಲೇ ಇರಬೇಕು. ಅದಾದಮೇಲೆ ಇನ್ನೊಂದು ಬರುತ್ತೆ, ಈಗ ಡಿಗ್ರಿ ಓದ್ತಾ ಇರ್ತಕ್ಕಂಥವ್ರು ಮತ್ತು MBBS ಓದ್ತಾ ಇರ್ತಕ್ಕಂಥವ್ರು, ಅದಾದಮೇಲೆ ಎಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥವ್ರು, ನಿಮ್ಮ ಫೈನಲ್ ಸೆಮ್ಮಲ್ಲಿ ಏನಿರ್ತಾರಲ್ಲ ಆ ಫೈನಲ್ ಸೆಮ್ಮಲ್ಲಿದ್ದವರು ಕೂಡ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಇನ್ ದ ಟೈಮ್ ಆಫ್ PT ಅಂದರೆ ಪರ್ಸನಲ್ ಟೆಸ್ಟ್, ಅಷ್ಟೊತ್ತಿಗೆ ನಿಮ್ಮ ಹತ್ರ ಆ ಒಂದು ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು. 6 ಮಾರ್ಕ್ಸ್ ಕಾರ್ಡ್ಗಳು ಇರಬೇಕಾಗ್ತದೆ, ಇಲ್ಲ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಬರೋದಿಲ್ಲ. ಸೊ ಆದ್ದರಿಂದ 6th ಸೆಮ್ಮಲ್ಲಿರ್ತಕ್ಕಂಥವ್ರು ಕೂಡ ಈ ಒಂದು ಎಕ್ಸಾಮ್ಗೆ ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್. ಆವಾಗಲೇ ಹೇಳಿದಾಗೆ 3: ಪ್ರಿಲಿಮ್ಸ್, ಮೇನ್ಸ್, ಅದಾದಮೇಲೆ ಪರ್ಸನಾಲಿಟಿ ಟೆಸ್ಟ್. ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಮೊದಲ ಪೇಪರ್ನ ನಾವು GS ಅಂತ ಹೇಳಿ ಕರಿತೀವಿ, ಇಲ್ಲಾಂದರೆ ಪೇಪರ್ 1 ಅಂತ ಹೇಳಿ ಕರಿತೀವಿ. ಸೊ ಇದು ಏನಿರುತ್ತೆ ಅಂದರೆ ಪೂರ್ತಿಯಾಗಿ ನಮ್ಮ GK ಟೈಪಲ್ಲಿ ಅಂತ ಹೇಳಿ ಕರಿತೀವಿ, ಅಂದರೆ ಸ್ಟ್ಯಾಟಿಕ್ ಸಬ್ಜೆಕ್ಟಲ್ಲಿ ಇರ್ತಾವೆ. ಸೊ ಇದು ಎಲ್ಲವೂ ಕೂಡ ಯಾವ ಥರ ಇರುತ್ತೆ ಅಂದರೆ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡಲ್ಲಿ ಇರುತ್ತೆ. ಸೆಕೆಂಡು ಮೇನ್ಸಲ್ಲಿ 9 ಪೇಪರ್ ಬರುತ್ತೆ. 9 ಪೇಪರಲ್ಲಿ ಮೊದಲ 2 ಪೇಪರ್ ಕಂಪಲ್ಸರಿ ಪೇಪರ್ಸ್ ಇರ್ತವೆ. ಕಂಪಲ್ಸರಿ ಪೇಪರ್ಸ್ ಅಂತ ಹೇಳಿದ್ರೆ ಒಂದು ಇಂಗ್ಲಿಷ್, ಇನ್ನೊಂದು ರೀಜನಲ್ ಲ್ಯಾಂಗ್ವೇಜ್. ರೀಜನಲ್ ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೂ ತಗೋಬೋದು, ಇದೇ ಕಂಪಲ್ಸರಿ ಅಂತ ಏನಿಲ್ಲ. ಸೊ ನೀವು ಕರ್ನಾಟಕದಿಂದ ಹೋಗಿದ್ದೀರಾ ಅಂದ ತಕ್ಷಣ ಕನ್ನಡನೇ ತಗೋಬೇಕು ಅಂತೇನಿಲ್ಲ, ತಮಿಳ್ ಬೇಕಾದ್ರೂ ತೊಗೊಂಡು ಬರೀಬೋದು. ಸೊ ಆದರೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ, ನಾನು ಕರ್ನಾಟಕದಲ್ಲಿ ಅಂದರೆ ನನಗೆ ಚೆನ್ನಾಗಿ ಯಾವ ಒಂದು ಭಾಷೆ ಬರುತ್ತೋ ಆ ಭಾಷೆಯ ಪತ್ರಿಕೆಯನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಇದು ನಮಗೆ ಮೆರಿಟ್ಗೆ ಅಪ್ಲೈ ಆಗೋದಿಲ್ಲ. ಓನ್ಲಿ ಫಾರ್ ದ ನೆಕ್ಸ್ಟ್ ಅಂದರೆ ಇನ್ನು 7 ಪೇಪರ್ ಇದೆಯಲ್ಲ, ಈ 7 ಪೇಪರ್ನ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ ಈ ಪೇಪರಲ್ಲಿ ನಾವು ಕ್ವಾಲಿಫೈ ಆಗಿರಬೇಕು. ಎರಡೂ ಸೇರಿ 25% ಬರಬೇಕು. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ರಿಟರ್ನ್. ಇದರಲ್ಲಿ 5 ಪೇಪರ್ಸ್ ಬರುತ್ತೆ, ಅದಾದಮೇಲೆ 2 ಪೇಪರ್ಸ್. ಸೊ 7 ಪೇಪರ್ಸ್ನ ನಾವು ಬರೀಬೇಕಾಗತ್ತೆ. ಈ 5 ಪೇಪರ್ಸ್ ಯಾವುದು? ಮೊದಲನೇ ಪೇಪರು ಎಸ್ಸೆ, ಅದಾದಮೇಲೆ ಜನರಲ್ ಸ್ಟಡೀಸ್ ಅನ್ನೋದು 1, 2, 3 ಅಂತ ಹೇಳಿ 4 ಪೇಪರ್ ಬರ್ತವೆ. ಸೊ 4, ಇದು ಪ್ಲಸ್ ಇದು ಎಸ್ಸೆ, ಎರಡು ಸೇರಿ 5 ಆಗುತ್ತೆ. ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದು ಥರೋ ಆಗಿ ಅಧ್ಯಯನ ಆಗಿರಬೇಕು. ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ 2 ಪತ್ರಿಕೆ ಬರ್ತವೆ. ಈ 2 ಪತ್ರಿಕೆಯನ್ನು ಸೇರಿಸ್ಕೊಂಡು 7 ಪೇಪರ್ ಆಗ್ತವೆ. ಅದಾದಮೇಲೆ ಫೈನಲ್ ಯಾವುದು ಅಂತ ಹೇಳಿದ್ರೆ ಪರ್ಸನಾಲಿಟಿ ಟೆಸ್ಟ್. ಇದು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಡೆಲ್ಲಿನಲ್ಲಿ ನಡೆಯುತ್ತೆ. ಸೊ ಪ್ರಿಲಿಮ್ಸಲ್ಲಿ 2 ಪೇಪರ್ ಬರುತ್ತೆ, ಮೇನ್ಸಲ್ಲಿ 9 ಪೇಪರ್ ಬರುತ್ತೆ. ಸೊ 9 ಪೇಪರಲ್ಲಿ 7 ಪೇಪರ್ನೇ ನಮಗೆ ಮೆರಿಟ್ಗೆ ಅಪ್ಲೈ ಮಾಡ್ಕೊಳ್ತಾರೆ. ಇನ್ನು 2 ಪೇಪರ್ ಏನು ಅಂತ ಹೇಳಿದ್ರೆ ಕ್ವಾಲಿಫೈ ಇನ್ ದ ನೇಚರ್. ಲಾಸ್ಟ್ ಒಂದು ಯಾವುದು ಪರ್ಸನಾಲಿಟಿ ಟೆಸ್ಟ್, ಅದು ಡೆಲ್ಲಿನಲ್ಲಿ ನಡೆಯುತ್ತೆ. ಅದಾದಮೇಲೆ ಪ್ರಿಲಿಮ್ಸಲ್ಲಿ ಏನೇನಿರುತ್ತೆ ಇದು ಮುಖ್ಯವಾಗಿರುತ್ತೆ. ಈ ಪ್ರಿಲಿಮ್ಸಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಿಲೆಬಸ್ ಪೇಪರ್ 1 GS ಅಂತ ಹೇಳಿದ್ನಲ್ಲ, ಹಾಗೆ 100 ಕ್ವಶನ್ಗಳಿರ್ತದೆ, 100 ಮಾರ್ಕ್ಸ್ ಇರುತ್ತೆ. ಸೊ ಎವ್ರಿ ಕ್ವಶನ್ಗೆ 1/3 ಏನಾಗುತ್ತೆ
ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನೇನು ಸಿಲೆಬಸ್ ಇದೆ, ಈ ಪ್ರಿಲಿಮ್ಸ್ಗೆ ಏನೇನು ಸಿಲೆಬಸ್ ಇದೆ? ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್. ನೆಕ್ಸ್ಟು ಹಿಸ್ಟ್ರಿ, ಆಮೇಲೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಇಲ್ಲಿ ನಾವು ಏನು ನೋಡ್ಕೋಬಹುದು, ಹಿಸ್ಟ್ರಿನಲ್ಲಿ 3 ಹಂತಗಳು ಬರ್ತವೆ. ಸೊ ಫಸ್ಟ್ನೇದು ಯಾವುದು, ಏನ್ಷಿಯಂಟ್ ಹಿಸ್ಟ್ರಿ. ಎರಡನೇದು ಮಿಡಿವಲ್ ಹಿಸ್ಟ್ರಿ. ಥರ್ಡ್ ಒನ್ನು ಮಾಡರ್ನ್ ಹಿಸ್ಟ್ರಿ. ಅದಾದ್ಮೇಲೆ ಇನ್ನೊಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಹೇಳಿ ಒಟ್ಟು 4 ಭಾಗ ಬರ್ತವೆ. ಸೊ 4 ಭಾಗದಲ್ಲಿ ಅತಿ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ನ್ಯಾಷನಲ್ ಮೂವ್ಮೆಂಟ್, ಇನ್ನೊಂದು ಮಾಡರ್ನ್ ಹಿಸ್ಟ್ರಿ ಮತ್ತೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲೇ ನಮಗೆ ಏನ್ಷಿಯಂಟ್ ಮತ್ತೆ ಮಿಡಿವಲ್ ಕೂಡ ಕವರ್ ಆಗ್ಬಿಡುತ್ತದೆ. ಇದು ಹಿಸ್ಟ್ರಿ. ಅದಾದ್ಮೇಲೆ ಜಿಯೋಗ್ರಫಿ, ಇಲ್ಲಿ ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಅದಾದ್ಮೇಲೆ ನ್ಯಾಷನಲ್ ಜಿಯೋಗ್ರಫಿ ಬರುತ್ತೆ, ಅದಾದ್ಮೇಲೆ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿ 3 ಹಂತಗಳಲ್ಲಿ ಜಿಯೋಗ್ರಫಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪಾಲಿಟಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದಾದ್ಮೇಲೆ ಗವರ್ನೆನ್ಸ್, ಭಾರತೀಯ ಆಡಳಿತ, ಭಾರತದ ರಾಜಕೀಯ ಮತ್ತೆ ಆಡಳಿತ, ಇವೆರಡನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಎಕಾನಮಿ, ಅದಾದ್ಮೇಲೆ ಸೋಷಿಯಲ್ ಇಶ್ಯೂಸ್, ಅದಾದ್ಮೇಲೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಇಲ್ಲಿ ನಮ್ಗೆಲ್ಲವನ್ನು ಕೂಡ ಕವರ್ ಮಾಡ್ಕೊಳ್ತಾ ಹೋಗ್ತದೆ. ಯಾವುದು, ಎಕಾಲಜಿ ಕವರ್ ಆಗುತ್ತೆ, ಬಯೋಡೈವರ್ಸಿಟಿ ಕವರ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕವರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಷ್ಟು ಅಂಶಗಳು ಕೂಡ ಇದರೊಳಗಡೆ ಬರುತ್ತೆ. ಅದಾದ್ಮೇಲೆ ಜನರಲ್ ಸೈನ್ಸ್. ಸೈನ್ಸ್ ಇಸ್ ನಥಿಂಗ್ ಬಟ್ ಸೈನ್ಸ್ ಅಂಡ್ ಟೆಕ್. ಇಲ್ಲಿ ನಮಗೆ ಅತಿ ಹೆಚ್ಚಿನದಾಗಿ ಕೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್, ಎನ್ವಿರಾನ್ಮೆಂಟ್, ಇಷ್ಟು 5 ಸಬ್ಜೆಕ್ಟ್ಗಳನ್ನು ಕೂಡ ನಾವು ಚೆನ್ನಾಗಿ ತರವಾಗಿ ಅಧ್ಯಯನ ಮಾಡ್ಕೊಂಡು ಹೋದ್ರೆ ಪ್ರಿಲಿಮ್ಸ್ ಅನ್ನ ಆರಾಮ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಹಂತಕ್ಕೆ ಹೋಗ್ಬೋದು. ಇದು ಮೊದಲ ಪೇಪರ್. ಇಲ್ಲೂ ಕೂಡ ಏನು ಅವಾಗಲೇ ಹೇಳಿದ ಹಾಗೆ 100 ಕ್ವಶನ್ಗಳಿರ್ತವೆ, 200 ಮಾರ್ಕ್ಸ್ ಇರುತ್ತೆ. ಅಂದ್ರೆ 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಆಮೇಲೆ 1/3 ಮೈನಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಪೇಪರ್ ಸೆಕೆಂಡ್. ಇದು ಪೇಪರ್ ಸೆಕೆಂಡ್ ಅನ್ನ ನಾವು CSAT ಅಂತ ಹೇಳಿ ಕರಿತೀವಿ. CSAT ಅಂತ ಹೇಳಿದ್ರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಸ್ಕಿಲ್ಗಳನ್ನ ಅಥವಾ ಎಬಿಲಿಟಿಯನ್ನು ಹೊಂದಿದ್ದಾನೆ ಅನ್ನೋದನ್ನ ಈ ಒಂದು ಪೇಪರ್ ಅಲ್ಲಿ ಅನಲೈಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕಾಂಪ್ರಿಹೆನ್ಷನ್, ಅದಾದ್ಮೇಲೆ ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ಎಬಿಲಿಟಿ, ಡೆಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಮೆಂಟಲ್ ಎಬಿಲಿಟಿ, ಬೇಸಿಕ್ ನ್ಯೂಮರಸಿ, ಡೇಟಾ ಇಂಟರ್ಪ್ರಿಟೇಷನ್. ಇಲ್ಲೇನಾಗತ್ತೆ, 80 ಕ್ವಶನ್ಸ್ ಕೇಳ್ತಾರೆ, 80 ಕ್ವಶನ್ಸ್ಗೆ 200 ಮಾರ್ಕ್ಸ್ ಅಗೈನ್. ಆಮೇಲೆ ಇಲ್ಲಿ 0.66 ಕಟ್ ಆಗ್ತಾ ಹೋಗುತ್ತೆ. ಸೊ ಈ 0.66 ಅಂದ್ರೆ ಇದು ಕೂಡ ಏನಾಗುತ್ತೆ, ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್. ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಷ್ಟೇ ಬರಬೇಕು, ಅಂದ್ರೆ 66 ಮಾರ್ಕ್ಸ್ಗಿಂತ ಮೇಲ್ ಬರಬೇಕು. ಅಷ್ಟು ಬಂತು ಅಂತ ಹೇಳಿದ್ರೆ ಈ ಪೇಪರಲ್ಲಿ ಕ್ವಾಲಿಫೈ ಆಗ್ತೀರಾ. ಫಸ್ಟ್ ಪೇಪರ್ GS ಇದೆಯಲ್ಲ, ಈ GS ಪೇಪರನ್ನು ಅವರು ವ್ಯಾಲ್ಯೂ ಮಾಡ್ತಾರೆ. ಇಲ್ಲಾಂದ್ರೆ ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಈ ಪೇಪರ್ದು ನಮಗೆ ರಿಸಲ್ಟ್ ಸರಿ ಗೊತ್ತಾಗೋದಿಲ್ಲ, ಅಥವಾ ನಾವು ಕ್ವಾಲಿಫೈ ಆಗೋದಿಲ್ಲ. ಸೆಕೆಂಡ್ ಪೇಪರ್ ಅಂದ್ರೆ ಮೇನ್ಸಿಗೆ ನಾವು ಹೋಗೋಕ್ಕಾಗೋದೇ ಇಲ್ಲ. ಆದ್ರಿಂದ ಈ ಕ್ವಾಲಿಫೈ ಆಗಿರ್ತಕ್ಕಂತಹ ಪೇಪರನ್ನು ಕೂಡ ನಾವು ತುಂಬಾ ತರವಾಗಿ ಮಾಡೋದನ್ನ ಕಲಿಬೇಕಾಗ್ತದೆ. ಎಷ್ಟೋ ವಿದ್ಯಾರ್ಥಿಗಳು, ಅಂದ್ರೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಾವು ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ಪೇಪರಲ್ಲೇ ಫೇಲ್ ಆಗ್ತಾ ಇರೋದು. ಬಿಕಾಸ್ ಯಾಕೆ, ನಾವು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡ್ ಫಸ್ಟು BA ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್. ಸೊ ಈ ಆರ್ಟ್ಸ್ ಬ್ಯಾಕ್ಗ್ರೌಂಡ್ಗೆ ಇದೊಂದು ಸ್ವಲ್ಪ ಕ್ವಾಲಿಫೈ ಆಗೋದ್ರಲ್ಲಿ ಕಷ್ಟ ಆಗ್ತದೆ. ಮತ್ತೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಇದರ ಮೆಥಡ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇದೆ CSAT ಅಲ್ಲಿ. ಅಂದ್ರೆ ತುಂಬಾ ತರವಾಗಿರ್ತಕ್ಕಂಥವ್ರು, ತುಂಬಾ ಈ ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಇವೆಲ್ಲವನ್ನು ತುಂಬಾ ಚೆನ್ನಾಗಿ ಮಾಡ್ತಕ್ಕಂಥವ್ರು, ಅಂಥವ್ರು ಮಾತ್ರ ಇದ್ರೊಳಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಾರ್ಮಲ್ ಆಗಿ ಓದ್ಕೊಂಡ್ ಬಂದಿರತಕ್ಕಂಥವ್ರು, ಹೌದಪ್ಪ 3 ತಿಂಗಳು 4 ತಿಂಗಳಿಂದ ನಾನು ಸಾಲ್ವ್ ಬಂದಿದ್ದೀನಿ, ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ, ಆಗ್ತಾ ಇಲ್ಲ ಇವಾಗ. ಸೊ ಆದ್ರಿಂದ ಅತಿ ಹೆಚ್ಚಿನದಾಗಿ ಫೋಕಸ್ ಮಾಡ್ತಕ್ಕಂಥದ್ದು ಇವಾಗ ಯಾವುದು ಅಂತ ಹೇಳಿದ್ರೆ ಕ್ವಾಲಿಫೈಯಿಂಗ್ ಇನ್ ನೇಚರ್ CSAT ಮೇಲೆ. ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಎಂಜಿನಿಯರಿಂಗ್, ಇನ್ಕ್ಲೂಡಿಂಗ್ MBBS, ಇವರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಯಾಕೆಂದ್ರೆ ನಾವು GSನ ಪ್ರತಿದಿನ ಓದ್ತಾ ಹೋಗ್ತಿರ್ತೀವಿ, ಪ್ರತಿದಿನ ಪ್ರತಿ ಕ್ಷಣ ಇದ್ರ ಕಡೆ ನಾವು ಗಮನ ಕೊಟ್ಟಿರ್ತೀವಿ. ಆದ್ರೆ CSAT ಕಡೆ ಗಮನ ಕೊಡೋದಿಲ್ಲ. ಬಿಕಾಸ್ ಯಾಕೆ, ಆರಾಮಾಗಿ ಈಸಿ ಇದೆ ಅಂತ ಅವ್ರು ಅನ್ಕೊಳ್ತಾರೆ. ಸೊ ಆದ್ರಿಂದ ಇದನ್ನು ಕೂಡ ನಾವು GS ಯಾವ ತರ ಮಾಡ್ತಾ ಹೋಗ್ತಿರ್ತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಯೋಚನೆ ಮಾಡ್ಕೊಳ್ತಾ ಹೋಗ್ಬೇಕು. ಸೊ 2025 ಪೇಪರ್ ಅನ್ನ ನಾವು ನೋಡ್ಬಿಟ್ರೆ ಇದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಟೇಟ್ GS ಪೇಪರ್ ಬಂದಂಗೆ ಬರ್ತಾ ಇದೆ. ಅಂದ್ರೆ ಅಲ್ಲೂ ಕೂಡ ಏನಾಗ್ತಾ ಇದೆ, ಆಪ್ಷನ್ಸ್ ಅನಲೈಸ್ ಮಟ್ಟಕ್ಕೆ ನಾವು ಅನಲೈಸ್ ಮಾಡಿ ಅದನ್ನ ಬರೀತಕ್ಕಂತಹ ಮಟ್ಟಕ್ಕೆ ಈ ಒಂದು ಪೇಪರ್ನು
ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಇದರಿಂದ ಯಾರಿಗೆ ತುಂಬಾ ದೊಡ್ಡ ಡ್ರಾಬ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಗೊತ್ತಿಲ್ಲದೆ ಇರತಕ್ಕಂಥವ್ರು, ಮೆಂಟಲ್ ಅಬಿಲಿಟಿ ಬರದೇ ಇರತಕ್ಕಂಥವ್ರು, ಆಮೇಲೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಈ ಒಂದು ಪೇಪರ್ ದೊಡ್ಡ ಹೊಡೆತ. ಸೊ ಆದ್ರಿಂದ ಈ ಪೇಪರ್ ಅನ್ನು ನಾವು ಅತಿ ಹೆಚ್ಚಿನದಾಗಿ ಗಮನಿಸ್ಕೊಳ್ತಾ ಹೋಗಬೇಕು. ಗಮನಿಸ್ಕೊಂಡು ಇದ್ರ ಕಡೆ ಹೆಚ್ಚಿನದಾಗಿರ್ತಕ್ಕಂಥ ಅಧ್ಯಯನ ಮತ್ತೆ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ನೆಕ್ಸ್ಟ್, ಸೊ ಅವಾಗಲೇ ಹೇಳ್ದ ಹಾಗೆ ಎರಡು ಪೇಪರ್ದು ಬ್ರೀಫ್ ಇಲ್ಲಿದೆ. ಏನು ಓವರ್ ವ್ಯೂ ಇದೆ, ಏನು ಪೇಪರ್ ಸಬ್ಜೆಕ್ಟ್ GS ಮತ್ತೆ CSAT, ನಂಬರ್ ಆಫ್ ಕ್ವಶನ್. ಸೊ ಇಲ್ಲಿ 100 ಕ್ವಶನ್ ಬರುತ್ತೆ, ಇಲ್ಲಿ 80 ಕ್ವಶನ್ಸ್ ಬರುತ್ತೆ. ಟೋಟಲ್ ಮಾರ್ಕ್ಸ್ ಇಲ್ಲೂ 200, ಇಲ್ಲೂ 200, ಮತ್ತೆ ಡ್ಯೂರೇಷನ್ 2 hours ಅಲ್ಲಿ ಇರುತ್ತೆ. ಸೊ 9:30 ಇಂದ 11:30 ಮತ್ತೆ 2:30 ಇಂದ 4:30 ಇದು ಎಕ್ಸಾಮಿನೇಷನ್ ಟೈಮಿಂಗ್ಸ್ ಯಾವಾಗಲೂ ಕೂಡ. ಸೊ ಆದ್ರಿಂದ ಇದ್ರೊಳಗಡೆ ನಾವು ಮಾಡ್ಕೋ ಅಂತ ಹೇಳಿದಾಗ ನಾವು ತುಂಬಾ ಚೆನ್ನಾಗಿ, ಅಂದ್ರೆ ಅಕ್ಯುರಸಿ ಇಲ್ಲಿ ತುಂಬಾ ಚೆನ್ನಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅಕ್ಯುರಸಿ ಬರಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕಾಗುತ್ತೆ, ಟೆಸ್ಟ್ಗಳನ್ನ ಯಾವಾಗಲೂ ಬರಿತಾ ಹೋಗ್ತಾ ಇರಬೇಕಾಗತ್ತೆ. ಈ ಟೆಸ್ಟ್ಗಳನ್ನ ನಾವು ತುಂಬಾ ಚೆನ್ನಾಗಿ ಬರಿತೀವಿ ಅಂತ ಹೇಳಿದ್ರೆ ನಾವು GSL ಕ್ವಾಲಿಫೈ ಆಗ್ತೀವಿ, CSAT ಅಲ್ಲೂ ಕೂಡ ಕ್ವಾಲಿಫೈ ಆಗೋದಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್, ಸೊ ಪ್ರಿಲಿಮ್ಸ್ ಮುಗೀತು. ಪ್ರಿಲಿಮ್ಸ್ ಮುಗಿದ ಮೇಲೆ ನಾವು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಅಗೈನ್ UPSC ಮೇನ್ಸ್ ಸಿಲೆಬಸ್. ಇದು ಯಾಕೆ ತುಂಬಾ ಮುಖ್ಯವಾಗಿರತಕ್ಕಂಥ ಒಂದು ಹಂತ ಇದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೆರಿಟ್ಗೆ ಏನಿದೆಯಲ್ಲ, ಈ ಮೆರಿಟ್ಗೆ ಅನ್ವಯ ಆಗ್ತಕ್ಕಂಥ ಪೇಪರ್ ಇಲ್ಲಿಂದ ಶುರುವಾಗ್ತಾ ಹೋಗ್ತವೆ. ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ 2 ಕ್ವಾಲಿಫೈಯಿಂಗ್ ಪೇಪರ್ ಇದೆ. ಯಾವುದಾದ್ರು ಪಾರ್ಟ್ ಪೇಪರ್ ಎ, ಪೇಪರ್ ಬಿ. ಒಂದು ಇಂಡಿಯನ್ ಲ್ಯಾಂಗ್ವೇಜ್ 300 ಮಾರ್ಕ್ಸ್ ಕ್ಯಾರಿ, ಇಂಗ್ಲಿಷ್ 300 ಮಾರ್ಕ್ಸ್ ಕ್ಯಾರಿ. ಸೊ 25% ಎರಡರಿಂದ ಸೇರಿ ಬರಬೇಕು. ಸೊ ಎರಡರಿಂದ ಬಂತು ಅಂತ ಹೇಳಿದ್ರೆ ನಾವು ಕ್ವಾಲಿಫೈ ಆಗ್ತೀವಿ. ನೆಕ್ಸ್ಟ್ 7 ಪೇಪರ್ಗೆ ವ್ಯಾಲ್ಯೂಯೇಷನ್ ನಡೀತದೆ. ಪೇಪರ್ ಎ, ಪೇಪರ್ ಬಿ, 1 ಇಂಡಿಯನ್ ಲ್ಯಾಂಗ್ವೇಜ್ ಫ್ರಮ್ 8th ಶೆಡ್ಯೂಲ್. 8th ಶೆಡ್ಯೂಲ್ ಅಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 8ನೇ ಅನುಸೂಚಿ ಅಂತ ಹೇಳಿ ಬರುತ್ತೆ. ಈ ಅನುಸೂಚಿ ಒಳಗಡೆ 22 ಅಧಿಸೂಚಿತ ಭಾಷೆಗಳನ್ನು ನಾವು ಇಟ್ಟಿದ್ದೀವಿ. ಆ ಭಾಷೆಗಳಲ್ಲಿ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಆ ಭಾಷೆಯ ಮೇಲೆ ಒಂದು ಪೇಪರ್ ಅನ್ನ ನಾವು ರಿಟರ್ನ್ ಅಲ್ಲಿ ಬರೀಬೇಕಾಗ್ತದೆ. ಸೊ ಹಾಗೆ ಒಂದು ಇಂಗ್ಲಿಷ್. ಸೊ ಇವೆರಡನ್ನೂ ಸೇರಿ 300 ಮಾರ್ಕ್ಸ್, ಅಲ್ಲಿಗೆ 600 ಬರುತ್ತೆ. 600 25% ನಮಗೆ ಮಾರ್ಕ್ಸ್ ಬರಬೇಕು. ಆ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಫರ್ದರ್ ನಮ್ಮ ಪೇಪರ್ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗೋದಕ್ಕೂ ಸಾಧ್ಯ ಆಗತ್ತೆ. ಅಂದ್ರೆ ಈ 2 ಪೇಪರ್ ಅಲ್ಲಿ ಏನಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಕಂಪಲ್ಸರಿ ಲ್ಯಾಂಗ್ವೇಜ್ ಒಂದು ಇಂಗ್ಲಿಷ್, ಇನ್ನೊಂದು ಕನ್ನಡ ಅಥವಾ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ ಯಾವ್ದು ಬೇಕಾದ್ರೂ ಆಗತ್ತೆ. ಪೇಪರ್ ಎ ಇಂಡಿಯನ್ ಲ್ಯಾಂಗ್ವೇಜ್ ಆಗಿರ್ಬೇಕು. ಇಟ್ ಮಸ್ಟ್ ಬಿ ಅ ಇಂಡಿಯನ್ ಲ್ಯಾಂಗ್ವೇಜ್. ಸೊ ಒಂದು ಲ್ಯಾಂಗ್ವೇಜ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. 8th ಶೆಡ್ಯೂಲ್ ಅಲ್ಲಿ ಆವಾಗಲೇ ಹೇಳಿದ್ನಲ್ಲ 22 ಭಾಷೆಗಳಿದೆ. ಆ 22 ಭಾಷೆಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಈ ಭಾಷೆಯನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಇಲ್ಲಿ ಏನೇನಿರ್ತದೆ, ಒಂದು ಕಾಂಪ್ರಿಹೆನ್ಷನ್ ಆಫ್ ಗಿವನ್ ಪ್ಯಾಸೇಜಸ್, ಪ್ರಿಸೈಸ್ ರೈಟಿಂಗ್ ಇರುತ್ತೆ, ಯೂಸೇಜ್ ಅಂಡ್ ವೊಕ್ಯಾಬ್ಯುಲರಿ ಇರುತ್ತೆ, ಶಾರ್ಟ್ ಎಸೇಸ್ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ. ಇಲ್ಲೂ ಕೂಡ ಈ ಲ್ಯಾಂಗ್ವೇಜ್ ಮೇಲೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಪ್ರಾಬ್ಲಮ್ ಇಲ್ಲೇ ಆಗೋದು. ಬಿಕಾಸ್ ಏನು, ಟ್ರಾನ್ಸ್ಲೇಷನ್ ಇದು ಕೂಡ ಏನಾಗತ್ತೆ, ಕಷ್ಟ ಆಗ್ಬಿಡ್ತದೆ. ಸೊ ಎಷ್ಟೋ ಜನ ಈ ಪೇಪರ್ಗಳಲ್ಲೂ ಕೂಡ ಬಿದ್ದಿರೋರಿದ್ದಾರೆ. ಯಾಕೆ, ತುಂಬಾ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ ಬಟ್ ಲೋಕಲ್ ಲ್ಯಾಂಗ್ವೇಜ್ ಬರೋದಿಲ್ಲ. ತುಂಬಾ ಚೆನ್ನಾಗಿ ಈ ಪೇಪರ್ ಮಾಡ್ತಾರೆ ಬಟ್ ಈ ಪೇಪರ್ ಮಾಡೋದಿಲ್ಲ. ಎರಡೂ ಕಾರಣ ಇದೆ. ಇಂಗ್ಲಿಷ್ ತುಂಬಾ ಚೆನ್ನಾಗಿರೋರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರಿಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರೋದಿಲ್ಲ. ಐದರ್ ಅವರು ಇಲ್ಲಿ ಬೀಳ್ತಾರೆ, ಇಲ್ಲ ಅಂದ್ರೆ ಇಲ್ಲಿ ಬೀಳ್ತಾರೆ. ಹಾಗೆ ಇಂಗ್ಲಿಷ್ ಪೇಪರ್ ಅಲ್ಲೂ ಕೂಡ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಕಾಂಪ್ರಿಹೆನ್ಷನ್ ನೋಡ್ತೀವಿ, ಪ್ರಿಸೈಸ್ ರೈಟಿಂಗ್, ಯೂಸೇಜ್ ಅಂಡ್ ವೊಕ್ಯಾಬ್ಯುಲರಿ, ಶಾರ್ಟ್ ಎಸೆಸ್, ಇಲ್ಲೂ ಕೂಡ ಟ್ರಾನ್ಸ್ಲೇಷನ್, ಇವೆಲ್ಲವನ್ನ ಕೂಡ ನೋಡ್ತೀವಿ. ಇದೆರಡರಲ್ಲೂ ಸೇರಿಸಿ ನಮ್ಗೆ ಎಷ್ಟು ಬರಬೇಕು ಅಂತ ಹೇಳಿದ್ರೆ 25% ಆಫ್ ಮಾರ್ಕ್ಸ್, ಅಂದ್ರೆ 600 25% ಮಾರ್ಕ್ಸ್ ನಮಗೆ ಬರಬೇಕು ಅಂತ ಹೇಳಿದ್ರೆ ಇದ್ರ ಮೇಲೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಪ್ರಾಕ್ಟೀಸ್ ಅಥವಾ ನಾವು ಅಭ್ಯಾಸಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇವಾಗ ನಮ್ಮ ಮುಖ್ಯವಾಗಿರ್ತಕ್ಕಂಥ ಪೇಪರ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವುದು, ಪೇಪರ್ಸ್ ಕೌಂಟೆಡ್ ಫಾರ್ ಮೆರಿಟ್, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಈ 7 ಪೇಪರ್ಗಳಿಂದ ನಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಆಗತ್ತೆ ಅಂತ ಹೇಳಿದ್ರೆ 1750. ಪೇಪರ್ 1 ಎಸ್ಸೆ,
ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4 ಮತ್ತು ಆಪ್ಷನಲ್ 1, ಆಪ್ಷನಲ್ ಪೇಪರ್ 2 ಇದಿಷ್ಟನ್ನು ಸೇರಿಸಿ ಎಷ್ಟು ಬರುತ್ತೆ ಮಾರ್ಕ್ಸು? 1750. ಇಲ್ಲಿ ಪೇಪರ್ 1ಗೆ ಎಷ್ಟಿದೆ ಅಂತ ಹೇಳಿದ್ರೆ 250 ಮಾರ್ಕ್ಸ್ ಇದೆ. ಸೊ 250 ಮಾರ್ಕ್ಸ್ ಯಾವ ರೀತಿ? ಒಂದು ಪೇಪರ್ನ ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 3 ಅವರ್ಸ್ ಇರುತ್ತೆ. ಈ 3 ಅವರ್ಸಲ್ಲಿ ನಾವೆಷ್ಟು ಬರೀಬೇಕಾದ್ರೆ 250 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕು. ಇದರಲ್ಲಿ 10 ಮಾರ್ಕ್ಸಿಂದ 10 ಕ್ವಶನ್ನು, 15 ಮಾರ್ಕ್ಸಿಂದು 10 ಕ್ವಶನ್, ಟೋಟಲ್ 250 ಮಾರ್ಕ್ಸ್. ಇದನ್ನು ನಾವು ಇಂಟು 3 ಮಾಡಿದ್ರೆ ಪರ್ 8 to 9 ಮಿನಿಟ್ಸ್ ಒಂದೊಂದು ಕ್ವಶನ್ಗೆ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಮಯ. ಇದರಲ್ಲಿ 1 ಮಿನಿಟ್ ಬೇರೆ ಯಾವುದಾದ್ರೂ ಕ್ವಶನ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಕ್ವಶನ್ ನನಗೆ ಸಿಗಬೇಕಾಗಿರ್ತಕ್ಕಂತಹ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾವು ಔಟ್ ಆಫ್ ದ ರೇಸ್ ಆಗ್ತಾ ಇರ್ತೀವಿ. ಆದಷ್ಟು ನಾವೇನು ಮಾಡ್ತಾ ಇರಬೇಕು, ಈ 7 ಸಬ್ಜೆಕ್ಟ್ಗಳಲ್ಲಿ ನಮ್ಮ ಅಂದರೆ ನಮ್ಮ ರೈಟಿಂಗ್ ಸ್ಪೀಡ್ ಏನಿರಬೇಕು ಜಾಸ್ತಿ ಇರಬೇಕು. ಈ ರೈಟಿಂಗ್ ಸ್ಪೀಡ್ ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಔಟ್ ಆಫ್ ದ ರನ್ನಿಂಗ್ ರೇಸ್ ಅಥವಾ ಔಟ್ ಆಫ್ ದ ಎಕ್ಸಾಮಿನೇಷನ್ ಆಗ್ಬಿಡ್ತೀವಿ. ಸೊ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಟೆಸ್ಟನ್ನು ಅಟೆಂಪ್ಟ್ ಮಾಡ್ತಾನೆ ಇರಬೇಕು, ಪ್ರತಿದಿನ ಅಥವಾ ವಾರಕ್ಕೆ 1 ಸಲ, ವಾರಕ್ಕೆ 2 ಸಲ, ವಾರಕ್ಕೆ 3 ಸಲ ಈ ಥರ. ಸೊ ಆಮೇಲೆ ಫುಲ್ಲಿ ಟೆಸ್ಟ್ಗಳನ್ನು ಕೊನೆ ಹಂತದಲ್ಲಿ ನಾವು ತೆಗೆದುಕೊಳ್ಬೋದು. ಯಾವುದು ಡಿಸೆಂಬರ್, ಜಾನ್, ಫೆಬ್ ಈ ಟೈಮಲ್ಲಿ ನಾವು ತೆಗೆದುಕೊಳ್ಬೋದು. ಆಮೇಲೆ ಮಾರ್ಚಿಂದ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅಪ್ ಟು ಮೇವರೆಗೂ ನಾವು ಫುಲ್ಲಿ ಡೆಡಿಕೇಟೆಡ್ ಟು ಪ್ರಿಲಿಮ್ಸ್ ಆ ಥರನೂ ಮಾಡ್ಬೋದು. ಅದು ಮುಂದೆ ಮಾತಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಎಸ್ಸೆ 1 ಬರುತ್ತೆ. ಎಸ್ಸೆನಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಹೇಳಿ ಬರುತ್ತೆ. ಜನರಲ್ ಸ್ಟಡೀಸ್ ಇದು ಯಾವುದಾದ್ರು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ಜನರಲ್ ಸ್ಟಡೀಸ್ 2, 3, 4, 5 ಮತ್ತು 6, 7 ಒಟ್ಟು 7 ಪೇಪರಿಂದ ನಮಗೆ ಬರತಕ್ಕಂಥ ಮಾರ್ಕ್ಸ್ ಎಷ್ಟು ಅಂತ ಹೇಳಿದ್ರೆ 1750. ಅದಾದಮೇಲೆ ಪಿ ಟಿ ಅಂತ ಹೇಳೋದಲ್ಲ, ಪರ್ಸನಾಲಿಟಿ ಟೆಸ್ಟ್ ಡೆಲ್ಲಿನಲ್ಲಿ ನಡೆಯೋದು, ಇಲ್ಲಿ 275 ಮಾರ್ಕ್ಸ್ ಇರುತ್ತೆ. ಇವೆರಡನ್ನ ಕೌಂಟ್ ಮಾಡಿಕೊಂಡ್ರೆ 2025 ಮಾರ್ಕ್ಸ್ ಬರುತ್ತೆ. ಈ 2025 ಮಾರ್ಕ್ಸಲ್ಲಿ ಇದರ ಆಫ್ 47% ಇಂದ 50% ಒಳಗಡೆ ಬಂದಿರತಕ್ಕಂಥವ್ರಿಗೆ ಅತ್ಯುತ್ತಮವಾದ ರ್ಯಾಂಕು ಸಿಗ್ತಾ ಹೋಗುತ್ತೆ. ಇನ್ನು ಇದ್ರ ಕೆಳಗಡೆ ಬಂದಿರೋರಿಗೆ ಒಳ್ಳೆ ರ್ಯಾಂಕ್ಗಳು ಬರುತ್ತೆ, ಆದರೆ ಅವ್ರು ಅನ್ಕೊಂಡಿರ್ತಕ್ಕಂಥ ಸರ್ವಿಸ್ಗಳು ಸಿಗೋದಿಲ್ಲ. ನೆಕ್ಸ್ಟ್ ವಿಡಿಯೋ. ಇಲ್ಲಿ ನಾವು ನೋಡ್ಬೋದು. ಸೊ ಜನರಲ್ ಸ್ಟಡೀಸ್ಗೆ ಫಸ್ಟ್ ಅವಾಗಲೇ ಹೇಳಿದ ಹಾಗೆ ಎಸ್ಎ ಪೇಪರ್. ಈ ಎಸ್ಎ ಪೇಪರ್ಲಿ ಏನೇನು ಒಳಗೊಂಡಿರುತ್ತೆ? ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇರ್ಬೋದು, ಫಿಲಾಸಫಿಕಲ್ ರಿಫ್ಲೆಕ್ಷನ್ಸ್ ಇರ್ಬೋದು. ಈ ಟಾಪಿಕ್ಗಳ ಮೇಲೆ ನಮಗೆ ಪಾರ್ಟ್ ಎನಲ್ಲಿ ಮತ್ತು ಪಾರ್ಟ್ ಬಿನಲ್ಲಿ ಒಟ್ಟು 8 ಎಸ್ಎ ಟಾಪಿಕ್ಗಳನ್ನು ಕೊಡ್ತಾರೆ. ಇದರಲ್ಲಿ 2 ಬರೀಬೇಕು. ಒಂದೊಂದು 125 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಸೊ ಈ ಎಸ್ಎ ಒಂದು ಸ್ಕೋರಿಂಗ್ ತುಂಬ ಚೆನ್ನಾಗಾಗುತ್ತೆ. ಬಿಕಾಸ್ ನಮ್ಮ ಮೆರಿಟಲ್ಲಿ ತುಂಬ ಒಳ್ಳೆ ರ್ಯಾಂಕ್ ಬರಬೇಕು ಅಂದರೆ ಇಲ್ಲೂ ಕೂಡ ನಾವು ಚೆನ್ನಾಗಿ ಮಾಡ್ತಕ್ಕಂಥ ಸಂದರ್ಭ ಇದೆ. ಅದಾದಮೇಲೆ ಜನರಲ್ ಸ್ಟಡೀಸ್ ಪೇಪರ್ 1 ಇಲ್ಲಿ ಏನೇನಿರುತ್ತೆ? ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಅಂದರೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಅದಾದಮೇಲೆ ಹಿಸ್ಟ್ರಿ, ಅದಾದಮೇಲೆ ಜಿಯೋಗ್ರಫಿ, ಅದಾದಮೇಲೆ ಸೊಸೈಟಿ. ಅಂದರೆ ಇಲ್ಲಿ ಜಿಯೋಗ್ರಫಿ ಅಂತ ಹೇಳಿದ್ರೆ ವರ್ಲ್ಡ್ ಬರುತ್ತೆ, ನ್ಯಾಷನಲ್ ಬರುತ್ತೆ ಮತ್ತು ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿ ಬರುತ್ತೆ. ಇಲ್ಲಿ ಹಿಸ್ಟ್ರಿ ಯಾವ್ದಾವ್ದು ಬರುತ್ತೆ? ಏನ್ಷಿಯಂಟ್ ಹಿಸ್ಟ್ರಿ ಬರುತ್ತೆ, ಮೆಡಿವಲ್ ಹಿಸ್ಟ್ರಿ ಬರುತ್ತೆ, ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಓಲ್ಡ್ ಹಿಸ್ಟ್ರಿ ಬರುತ್ತೆ, ಅದಾದಮೇಲೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಇವೆರಡು ಇಲ್ಲೇ ಕವರ್ ಆಗೋಗ್ಬಿಡುತ್ತೆ. ಸೊ ಹೀಗೆ ಹಿಸ್ಟ್ರಿ ಅಂತಕ್ಕಂಥದ್ದು 80ರಿಂದ 90 ಅಂಕಗಳನ್ನು ಇದರಲ್ಲಿ ಒಳಗೊಳ್ಳುತ್ತೆ. ಜಿಯೋಗ್ರಫಿ ಕೂಡ ಎಷ್ಟು ಅಂತ ಹೇಳಿದ್ರೆ ಒಂದು 100 ಮಾರ್ಕ್ಸ್ ಹತ್ತತ್ರ ಒಳಗೊಳ್ಳುತ್ತೆ. ಸೊಸೈಟಿ ಕೂಡ ಒಂದು 30ರಿಂದ 40 ಮಾರ್ಕ್ಸ್ ಒಳಗಡೆ ಒಳಗೊಳ್ಳುತ್ತೆ. ಇದು GS1. GS2 ನಲ್ಲಿ ಏನೇನು ಬರುತ್ತೆ? ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ IR. ಇದು ಈ ಪೇಪರ್ ಒಳಗೊಂಡಿರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 3 ನಲ್ಲಿ ಏನಿರುತ್ತೆ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಬಯೋಡೈವರ್ಸಿಟಿ ಅಂದರೆ ಎನ್ವಿರಾನ್ಮೆಂಟ್ ಬರುತ್ತೆ, ಅದಾದಮೇಲೆ ಸೆಕ್ಯೂರಿಟಿ ಬರುತ್ತೆ, ಅದಾದಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರುತ್ತೆ. ಅದಾದಮೇಲೆ ಲಾಸ್ಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಜನರಲ್ ಸ್ಟಡೀಸ್ ಪೇಪರ್ 4 ಎಥಿಕ್ಸ್, ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್, ನೈತಿಕತೆ, ಅಭಿಕ್ಷಮತೆ ಕರಿತೀವಿ. ಸೊ ಒಟ್ಟು ಇಲ್ಲಿ ಇರ್ತಕ್ಕಂಥ 5 ಪೇಪರ್ಗಳಲ್ಲಿ ನಾವು ಒಳ್ಳೆ ಮಾರ್ಕ್ಸನ್ನು ಯಾವುದ್ರಲ್ಲಿ ತಗೋಬೋದು ಅಂತ ಹೇಳಿದ್ರೆ ಒಂದು ಎಸ್ಎ ಪೇಪರಲ್ಲಿ ತಗೋಬೋದು, ಇನ್ನೊಂದು ಪೇಪರ್ 4ಅಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಳ್ಬೋದು. ನೆಕ್ಸ್ಟು ಇಲ್ಲಿ ಲಿಸ್ಟ್ ಆಫ್ ಆಪ್ಷನಲ್ಸ್ ನಾವು ನೋಡ್ತೀವಿ. ಆಪ್ಷನಲ್ ಸಬ್ಜೆಕ್ಟ್ ಟೋಟಲ್ ಆಗಿ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 40
48 ಸಬ್ಜೆಕ್ಟ್ ಒಳಗೊಳ್ತಾ ಹೋಗ್ತವೆ. ಸೊ 48ರಲ್ಲಿ 25 ನಮಗೆ ಕೋರ್ಸ್ ಸಬ್ಜೆಕ್ಟ್ಗಳು ನಾವೇನು ಕರ್ಕೊಳ್ತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಸಿಗ್ತವೆ. ಇನ್ನು ಉಳಿದಿರ್ತಕ್ಕಂಥವೆಲ್ಲವೂ ಕೂಡ ಲಿಟ್ರೇಚರ್ ಸಬ್ಜೆಕ್ಟ್. ಲಿಟ್ರೇಚರ್ ಸಬ್ಜೆಕ್ಟ್ಗಳನ್ನ ಇವಾಗ ಅತಿ ಹೆಚ್ಚಿನದಾಗಿರ್ತಕ್ಕಂಥವ್ರು ಬಳಸ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿರ್ತಕ್ಕಂಥದ್ದು ಆಪ್ಷನಲ್ ಸಬ್ಜೆಕ್ಟ್ 48. ಸೊ ಅಗ್ರಿಕಲ್ಚರ್ ಇದೆ, ಅನಿಮಲ್ ಹಸ್ಬೆಂಡ್ರಿ, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಲಾ, ಹಿಸ್ಟ್ರಿ, ಜಿಯಾಲಜಿ, ಜಿಯೋಗ್ರಫಿ, ಫಿಸಿಕ್ಸ್, ಸೈಕಾಲಜಿ ಈ ಕಡೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಲಿಟ್ರೇಚರ್. ಸೊ ನಮ್ಮದು ಕನ್ನಡ ಲಿಟ್ರೇಚರ್ ಇಲ್ಲಿದೆ. ಸೊ ಆ ಲಿಟ್ರೇಚರ್ ಅಂದ್ರೆ ಇಲ್ಲಿ UPSC ಆಪ್ಷನಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥ ಎಷ್ಟೋ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ GS1, GS2, GS3, GS4 ಎಲ್ಲ ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡಿಕೊಂಡು ತಗೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಹಾಗಾದ್ರೆ ಆಪ್ಷನಲ್ ಮತ್ತೆ GS ಇವೆರಡರ ನಡುವೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನೀವು ತೆಗೆದುಕೊಳ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಅಲ್ಲಿ ಯಾವುದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಯಾಕೆ ಅಂದ್ರೆ ಈ 4 ಸಬ್ಜೆಕ್ಟ್ ಅಲ್ಲಿ ನಮ್ಮ ಸ್ಕೋರ್ ಕಡಿಮೆ ಆಯ್ತು ಅಂದ್ರೂ ಕೂಡ ನಾವು ಆಪ್ಷನಲ್ ಅಲ್ಲಿ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಮಾರ್ಕ್ಸ್ ಅನ್ನ ಗೇನ್ ಮಾಡೋದಕ್ಕೆ ಮುಂದಾಗಿರಬೇಕು. ಈಗ ಕೆಲವೊಂದ್ಸ ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ 240ರಿಂದ 260 ಮ್ಯಾಕ್ಸಿಮಮ್ ಸ್ಕೋರ್ ಕೊಡ್ಬೋದು. ಅದೇ ನಾವು ಕನ್ನಡ ಲಿಟ್ರೇಚರ್ ಎಷ್ಟು ಅಂತ ಹೇಳಿದ್ರೆ 300 ಕ್ರಾಸ್ ಆಗತ್ತೆ. ಇಲ್ಲಿ 50 ಮಾರ್ಕ್ಸ್ಗೂ ಇಲ್ಲಿ 50ಗೂ ನಾವು ಯಾವುದೋ ಒಂದು ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಅಂದ್ರೆ ಯಾವುದೋ ಒಂದು ರ್ಯಾಂಕಿಂಗ್ ಹೋಗಿ ತಲುಪಿಡೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಾವು ತೆಗೆದುಕೊಳ್ಬೇಕಾದಾಗ್ಲೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಒಂದು ಯೋಚನೆ ಮಾಡಿಕೊಂಡು ಯಾವ ಸಬ್ಜೆಕ್ಟ್ನ ತೆಗೆದುಕೊಂಡ್ರೆ ನಮ್ಮ ಸ್ಕೋರಿಂಗ್ ತುಂಬಾ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ಕೊಂಡು ಆ ಒಂದು ಸಬ್ಜೆಕ್ಟ್ಗಳ ಕಡೆಗೆ ಗಮನವನ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಎರ್ರಾಬಿರಿಯಾಗಿ ಅಥವಾ ಏನೋ ಯೋಚನೆ ಮಾಡಿಕೊಂಡು ಆಪ್ಷನಲ್ನ ಚಾಯ್ಸ್ ಮಾಡೋದಕ್ಕೆ ಮುಂದಾಗಕ್ಕೆ ಹೋಗಬಾರ್ದು. ಸೊ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿರ್ತಕ್ಕಂತಹ ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಾಸನ್ನು ಅಥವಾ ಒಂದು ವಿಡಿಯೋವನ್ನು ಮಾಡ್ತೀನಿ. ಸೊ ಅದೇ ರೀತಿಯಾಗಿ ಈ ಕನ್ನಡ ಲಿಟ್ರೇಚರ್ನ ಕ್ಲಾಸ್ಗಳನ್ನು ಕೂಡ ಫ್ರೀಯಾಗಿ ಯೂಟ್ಯೂಬಲ್ಲಿ ಮಾಡ್ತಾ ಹೋಗ್ತಿರ್ತೀನಿ. ಅದು ಮುಂದೆ ಆ ಒಂದು ವಿಡಿಯೋ ಬರುತ್ತೆ. ಸೊ ನೆಕ್ಸ್ಟು ಏನು ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿದಾವಲ್ಲ ಆ ಸಬ್ಜೆಕ್ಟಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಯಾವ್ಯಾವ ಬೇಕು ಅಂದ್ರೆ ನಾವು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂತ ಏನು ಕರಿತೀವಲ್ಲ, ಸ್ಟ್ಯಾಟಿಕ್ ಸಬ್ಜೆಕ್ಟು ಹಿಸ್ಟ್ರಿ, ಎಕಾನಮಿ, ಎನ್ವಿರಾನ್ಮೆಂಟು, ಜಿಯೋಗ್ರಫಿ, ಆಮೇಲೆ ಪಾಲಿಟಿ ಅಂತ ಹೇಳಿ ನಾವೇನು ಕರಿತೀವಲ್ಲ ಅದಕ್ಕೆ ಯಾವ್ಯಾವ ಪುಸ್ತಕಗಳನ್ನು ನಾವು ಓದ್ಕೋಬೇಕಾಗತ್ತೆ ಅನ್ನೋದನ್ನ ನಾವು ನೋಡೋಣ. ಹಿಸ್ಟ್ರಿನಲ್ಲಿ ಸ್ಪೆಕ್ಟ್ರಮ್, ಇಲ್ಲ ಅಂತ ಹೇಳಿದ್ರೆ ನಾವು NCERT ಇಂದನೂ ಓದ್ಕೊಳ್ಬೋದು. NCERT ಓಲ್ಡ್ NCERT ಅನ್ನ ಓದ್ಕೊಳ್ಬೋದು ಅಥವಾ ಇವಾಗ ನ್ಯೂ NCERTಗಳನ್ನು ಕೂಡ ನಾವು ಓದ್ಬೋದು. ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಇದನ್ನು ಓದ್ಕೊಳ್ಬೋದು. ಆಮೇಲೆ ಪಾಲಿಟಿ, ಇಂಡಿಯನ್ ಪಾಲಿಟಿ, ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಓದ್ತಕ್ಕಂತಹ ಒಂದು ಬೈಬಲ್ ಇದ್ದಂಗೆ. ಪಾಲಿಟಿನಲ್ಲಿ ಒಂದು ಬೈಬಲ್ ಇದ್ದಂಗೆ ಯಾವುದು ಅಂತ ಹೇಳಿದ್ರೆ ಲಕ್ಷ್ಮೀಕಾಂತ್. ಅದಾದ್ಮೇಲೆ ಜಿಯೋಗ್ರಫಿ. ಸೊ ಜಿಯೋಗ್ರಫಿನಲ್ಲಿ ಅತಿ ಹೆಚ್ಚಿನದಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗಮನ ಕೊಟ್ಟು ನೋಡ್ಕೊಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕ್ಲಾಸ್ 11, ಕ್ಲಾಸ್ 12. ಯಾಕೆಂದ್ರೆ ಇದನ್ನೇ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ GC ಲಿಯೋಂಗಲ್ಲೇ ನೋಡ್ತೀವಿ. ಎಲ್ಲರೂ ಕೂಡ ಡೆಡಿಕೇಟೆಡ್ ಆಗಿ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ NCERT ನಲ್ಲಿ ಕ್ಲಾಸ್ 11 ಮತ್ತೆ ಕ್ಲಾಸ್ 12. ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂತಹ ಸೋರ್ಸ್ಗಳ ಅವಶ್ಯಕತೆ ಏನು ಬೇಡ ಅಂತ ಹೇಳಿ ಅನ್ಕೊಳ್ಬೋದು. ಜಿಯೋಗ್ರಫಿನಲ್ಲಿ ಎಕನಾಮಿಕ್ಸ್ ಅಲ್ಲೂ ಕೂಡ ಅಷ್ಟೇ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನು ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ರಮೇಶ್ ಸಿಂಗ್ ಇಕನಾಮಿಕ್ಸ್ ಇದನ್ನು ನೋಡ್ಕೋಬಹುದು. ಎನ್ವಿರಾನ್ಮೆಂಟ್ ಅಲ್ಲಿ ಸೊ ಕ್ಲಾಸ್ 12 ಬಯಾಲಜಿನಲ್ಲಿ ಲಾಸ್ಟ್ 4 ಚಾಪ್ಟರ್ಸ್ ಬರುತ್ತೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಗೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಎಲ್ಲಿ ತಿಳ್ಕೊಬಹುದು ಅಂತ ಹೇಳಿದ್ರೆ ಒಂದು PMF IAS ಅಂತ ಹೇಳಿ, ಶಂಕರ್ IAS ಅಂತ ಹೇಳಿ 2 ಪುಸ್ತಕಗಳು ಬರ್ತವೆ. ಇದರಲ್ಲಿ ಯಾವ್ದಾದ್ರು ಒಂದು ತೆಗೆದುಕೊಂಡು ಓದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆರ್ಟ್ ಅಂಡ್ ಕಲ್ಚರ್, ಇದು ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ನಿತಿಂಗಾನಿಯಾ ಓದ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ NCERT ಕ್ಲಾಸ್ 11 ಆದ್ರೂ ಓದ್ಕೊಳ್ಬಹುದು. ಸೋಷಿಯಾಲಜಿ ಕ್ಲಾಸ್ 11 and 12. ಸೈನ್ಸ್ ಅಂಡ್ ಟೆಕ್ NCERT ನಲ್ಲೂ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೈ ರವಿ P ಅಗ್ರಹಾರಿ ಅಂತನಾದ್ರೂ ಕೂಡ ಇವ್ರ ಪುಸ್ತಕಗಳನ್ನಾದ್ರೂ ಕೂಡ ನಾವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಅದು ಸ್ಟ್ಯಾಟಿಕ್ ಅಲ್ಲಿ ನೋಡಿದ್ವಿ. ನೆಕ್ಸ್ಟ್ NCERT ನಲ್ಲಿ ತುಂಬಾ ಅಂದ್ರೆ ಫೌಂಡೇಶನ್ ನಮಗೆ ಬೇಕು ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ 6 to 12 1 or 2 ಇಲ್ಲಾಂದ್ರೆ 3 ಟೈಮ್ ಓದ್ಕೊಂಡ್ರೆ ನಮಗೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಬೇಸ್ ಸಿಕ್ಬಿಡತ್ತೆ. ಆಮೇಲೆ ಸೆಲೆಕ್ಟಿವ್ ಆಗಿರ್ತಕ್ಕಂಥ NCERT ಪುಸ್ತಕಗಳನ್ನ ನಾವು ಓದ್ಕೊಳ್ಬಹುದು. ಅದಾದ್ಮೇಲೆ ವರ್ಡ್ ಅಟ್ಲಾಸ್ ನಮ್ಮ ಹತ್ರ ಯಾವಾಗಲೂ ಕೂಡ ಅದು ಬೈಬಲ್ ರೀತಿಯಲ್ಲೇ ನಮ್ಮ ಪಕ್ಕದಲ್ಲೇ ಇಟ್ಕೊಂಡು ಓಡಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಎಕನಾಮಿಕ್ ಸರ್ವೆ ಪ್ರತಿ ವರ್ಷ ಬಿಡ್ತಾರೆ. ಎಕನಾಮಿಕ್ ಸರ್ವೆ ನಮಗೆ GS1, GS2, GS3 ಮತ್ತೆ GS4ಗೂ ಕೂಡ ಯೂಸ್ ಆಗ್ತಾ
ಹೋಗುತ್ತೆ. ಆದ್ರಿಂದ ನಮಗೆ ಯಾವಾಗ ಬಜೆಟ್ ಆಗುತ್ತೋ ಬಜೆಟ್ ಹಿಂದಿನ ದಿನ ಈ ಎಕನಾಮಿಕ್ ಸರ್ವೆ ಬರುತ್ತೆ. ಇದ್ರದ್ದು ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ. ಇಲ್ಲಾಂದ್ರೆ ನಾವೇ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ PYQ. ಇದಿಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಹೇಗಿದೆ, ಎಕ್ಸಾಮ್ ಯಾವ ಥರ ಅಪ್ರೋಚ್ ಮಾಡಬೇಕು, ಎಕ್ಸಾಮ್ ಹೆಂಗಿರುತ್ತೆ, ಇದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಸೊ ಆದ್ರಿಂದ PYQ ಕಡೆ ನಾವು ಅತಿ ಹೆಚ್ಚಿನದಾಗಿರ್ತಕ್ಕಂಥ ಗಮನ ಕೊಡಬೇಕು. ಯಾವ ರೀತಿ? ನಾವಿವಾಗ ಯಾವುದೋ ಒಂದು ಹಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಓದ್ಕೋತಾ ಇದ್ದೀವಿ ಅಂತ ಅನ್ಕೋಣ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು 20-25 ವರ್ಷದ ಕ್ವಶನ್ ಪೇಪರ್ ತೆಗೆದುಕೊಂಡ್ರೆ ಯಾವ್ಯಾವ ಟಾಪಿಕನ್ನು ಅತಿ ಹೆಚ್ಚಾಗಿ ತಕ್ಕೊಂಡಿದ್ದಾರೆ, ಅಥವಾ ಯಾವ್ಯಾವ ಟಾಪಿಕಲ್ಲಿ ಅತಿ ಹೆಚ್ಚಿದಾಗಿರ್ತಕ್ಕಂಥ ಕ್ವಶನ್ಗಳು ಬಂದಿದ್ದಾವೆ, ಈ ಥರ ನಾವು ಸಾಲ್ವ್ ಮಾಡ್ಕೊಳ್ತಾ ಓದ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ನಮಗೆ ಎಲ್ಲಿ ಕ್ವಶನ್ ಯಾವ ರೀತಿ ಇವನು ತಕ್ಕೊಳ್ತಾನೆ, ಅಥವಾ ಯಾವ ರೀತಿ ಕ್ವಶನ್ ಬರ್ತಾ ಇದೆ, ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಎಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿದಾಗ. ಇದನ್ನು ಮುಂದೆ ಕ್ಲಾಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ಅಂತ ಹೇಳೋದನ್ನು ಇನ್ನೂ ಕೂಡ ನಾನು ಚೆನ್ನಾಗಿ ಎಲಾಬ್ರೇಟ್ ಮಾಡ್ತಾ ಹೋಗ್ತಿರ್ತೀನಿ. ಅದಾದಮೇಲೆ ಕರೆಂಟ್ ಅಫೇರ್ಸ್, ಹಿಂದೂ, PIB, ಯೋಜನಾ. ಹಿಂದೂ ಒಂದು ಸಾಕು ಅಂತ ಅನ್ಕೊಳ್ಬೋದು, ಯೋಜನಾ ಬೇಕು, ಇನ್ನು ನಿಮ್ಗೆ ಎಲಾಬರೇಟಿವ್ ಆಗಿ ಬೇಕಾಗಂತ ಯೋಜನಾ ಕಡೆಗೂ ಹೋಗ್ಬೋದು. ಹಿಂದೂ ಮಾತ್ರ ಕಂಪಲ್ಸರಿಯಾಗಿ ನಾವು ಪೇಪರನ್ನು ಓದಲೇಬೇಕಾಗತ್ತೆ, ಅದರಲ್ಲೂ ಮುಖ್ಯವಾಗಿ ಎಡಿಟೋರಿಯಲ್. ಅದಾದಮೇಲೆ ನಮ್ಗೆ ಇನ್ನೂ ಹೆಚ್ಚಿನದಾಗಿ ಏನು ಬೇಕು ಅಂತ ಹೇಳಿದ್ರೆ ಮಾಕ್ ಟೆಸ್ಟ್. ಈ ಮಾಕ್ ಟೆಸ್ಟ್ ಇವತ್ತಿನ ಸಂದರ್ಭಕ್ಕೆ ಬೇಕೇ ಬೇಕು, ಅವಶ್ಯಕವಾಗಿ ಬೇಕು. ಸೊ ಹಿಂದೆ ಆಗಿದ್ರೆ ನಮಗೆ ಬೇಡವಾಗಿತ್ತು, ಬಟ್ ಇವಾಗ ಮಾಕ್ ಟೆಸ್ಟ್ಗಳು ತುಂಬ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ನಾವು ಎವ್ರಿ ವೀಕು ಇಲ್ಲ ಎವ್ರಿ ಮಂತ್ ಈ ಥರನಾದರೂ ಟೆಸ್ಟ್ಗಳನ್ನು ಬರೀತಾ ಹೋಗ್ತಿರ್ಬೇಕು. ಇಲ್ಲಾಂದರೆ ಆನ್ಲೈನಲ್ಲಿ ಸಿಗ್ತಾ ಇರತಕ್ಕಂಥ ಟೆಸ್ಟ್ಗಳನ್ನಾದರೂ ಕೂಡ ನಾವು ಕೂತ್ಕೊಂಡು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರಬೇಕು. ನೆಕ್ಸ್ಟು ಸ್ಟ್ರಾಟಜೀಸ್. ಏನೇನು ಸ್ಟ್ರಾಟಜಿ ಮಾಡಬೇಕಿಲ್ಲಿ? ಈ ಯಾವ್ಯಾವ ಸ್ಟ್ರಾಟಜಿಗಳು ನಮ್ಗೆ ವರ್ಕ್ ಆಗುತ್ತೆ ಅಂದರೆ ಒಬ್ಬೊಬ್ಬ ಅಭ್ಯರ್ಥಿಗೆ ಒಂದೊಂದು, ಅಂದರೆ ಒಬ್ಬೊಬ್ಬ ಆಸ್ಪಿರೆಂಟ್ ಒಂದೊಂದು ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಯನ್ನು ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ನಾವೇನು ಸ್ಟ್ರಾಟಜಿ ಅಂದರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ರೀತಿನಲ್ಲೇ ಸ್ಟ್ರಾಟಜಿಗಳು ಯಾವ ಥರ ಇರುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಇರಬೇಕು. ಓದ್ತೀಯ 2 ಅವರು, ಪ್ರತಿದಿನ 2 ಅವರು ಓದ್ತೀಯ, ಪ್ರತಿದಿನ 2 ಅವರು, ಪ್ರತಿದಿನ 3 ಅವರು ಓದ್ತೀಯ, ಪ್ರತಿದಿನ 3 ಅವರು, ಪ್ರತಿದಿನ 4 ಅವರು ಓದ್ತೀಯ, ಓದಬೇಕು. ಅಂದರೆ ಮಿಸ್ ಮಾಡ್ದಲೆ, ಏನೂ ಕಾರಣಗಳನ್ನು ಕೊಡದಲೆ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಮಾಡ್ಕೊಳ್ತಾ ಹೋಗಬೇಕು. ಅದನ್ನು ಕನ್ಸಿಸ್ಟೆನ್ಸಿ ಅಂತ ಹೇಳಿ ಕರಿತೀವಿ. ಈ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು. ಇದಕ್ಕೆ ನಮಗೆ ಡೆಡಿಕೇಶನ್ ಬೇಕೇ ಬೇಕು. ಡೆಡಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ವರ್ಕ್ ಆಗಲ್ಲ. ಸೊ ಅದು ವರ್ಕ್ ಆಗಬೇಕು ಅಂದರೆ ಡೆಡಿಕೇಶನ್ ಬೇಕು. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನು? ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಇವತ್ತಿನ ಸಂದರ್ಭಕ್ಕೆ ದೊಡ್ಡ ಮಟ್ಟದ ಡಿಸ್ಟ್ರಾಕ್ಷನ್ ಯಾವುದು ಅಂತ ಹೇಳಿದ್ರೆ ಮೊಬೈಲ್, ಅದಾದಮೇಲೆ PC ಇಲ್ಲ ಲ್ಯಾಪ್ಟಾಪ್. ಇದನ್ನು ನಾವು ಕರೆಕ್ಟಾಗಿ ನಮ್ಮ ಯೋಜನೆಗೆ ಯಾವ್ದು ಯೂಸ್ ಇದೆಯೋ ಆ ಥರ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಡಿಸ್ಟ್ರಕ್ಷನ್ಸ್ ಆಗಲ್ಲ ಇವು. ಆದರೆ ಅನಾವಶ್ಯಕವಾಗಿ ಸಮಯವನ್ನು ಕಳೆಯೋದಕ್ಕೆ ನಾವೇ ಇವನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾರೋ ಇನ್ಸ್ಟಾ ಅಥವಾ FB ಇಲ್ಲ ವಾಟ್ಸಪ್ ಈ ಥರ ಬಳಸ್ಕೊಳ್ತಾ ನಮ್ಮ ಟೈಮನ್ನು ಇದರಲ್ಲೇ ಕಳೆದು ಬಿಡ್ತೀವಿ. ಸೊ ಇದರಲ್ಲಿ ಕಳೆಯೋದ್ರ ಮೂಲಕವಾಗಿ ನಾವು ಓದ್ಕೋಬೇಕಾಗಿರ್ತಕ್ಕಂಥ 2 ಅವರೋ 3 ಅವರೋ ಎಲ್ಲೋಯ್ತು, ಇಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ ಹೋಗೋದ್ರಿಂದ ಏನಾಯ್ತು, 2 ಅವರ್ 3 ಅವರ್ ಕಳೆದೋಯ್ತು. ಸೊ 2 ಅವರ್ 3 ಅವರಲ್ಲಿ ಏನೋ ಒಂದು ವಿಷಯ ಹೊಸ ವಿಚಾರನ ಓದ್ಕೊಂಡಿರ್ಬೋದು. ಆ ಹೊಸ ವಿಚಾರದಿಂದ 2 ಮಾರ್ಕ್ಸ್ ಬರ್ಬೋದಿತ್ತೇನೋ. ಸೊ ಇವತ್ತಿನ ಸಂದರ್ಭದಲ್ಲಿ ಯಾರು ಈ ಡಿಸ್ಟ್ರಕ್ಷನ್ಗಳನ್ನ ತಾವು ಅಂದ್ರೆ ಡಿಸ್ಟ್ರಕ್ಟ್ಗಳಿಗೆ ಒಳಗಾಗ್ದಲೆ ಓದ್ಕೊಳ್ತಾ ಇದ್ದಾರೋ ಅವರು ಮಾತ್ರ ಸೆಲೆಕ್ಟ್ ಆಗ್ತಾರೆ, ಅವರು ಮಾತ್ರ ಹೋಗ್ತಾರೆ. ನಾವು ಇವತ್ತೆಲ್ಲರೂ ಕೂಡ ಯಾವುದಕ್ಕೆ ಡಿಸ್ಟ್ರಕ್ಟ್ ಆಗ್ತಿದೀವಿ, ಇದಕ್ಕೆ ಡಿಸ್ಟ್ರಕ್ಟ್ ಆಗ್ತಾನೆ ಇದ್ದೀವಿ. ಸೊ ಇದರಲ್ಲಿ ಇದೊಂದೇನಾ? ಆಮೇಲೆ ಅಫೇರ್, ಇಂಪ್ಯಾಕ್ಚುಯೇಷನ್, ಇವೆಲ್ಲವೂ ಕೂಡ ಡಿಸ್ಟ್ರಾಕ್ಷನ್ಸ್. ಹಾಗಾದ್ರೆ ಮಾಡಬಾರ್ದಾ? ಮಾಡಬೇಕು. ಯಾವಾಗ? ನಾವು ಅನ್ಕೊಂಡಿರೋದೆಲ್ಲ ಆದ್ಮೇಲೆ ಮಾಡಬೇಕು. ನೆಕ್ಸ್ಟ್ ರೀಡ್ ವಿತ್ PYQ. ನಾವು ದೊಡ್ಡ ಮಿಸ್ಟೇಕ್ ಎಲ್ಲಿ ಮಾಡ್ತಿದ್ದೀವಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ನೋಡ್ದಲೆ ನಮ್ಗೆ ಇಷ್ಟ ಬಂದ ಹಾಗೆ ಓದ್ಕೊಂಡು ಹೋಗ್ಬಿಡೋದು. ಇದು ಬೇಕಾ ಗೊತ್ತಿಲ್ಲ, ಇದು ಬರತ್ತಾ ಗೊತ್ತಿಲ್ಲ, ಇದು ಸುಮ್ಮನೆ ನನ್ಗೊಂದು ಬುಕ್ ಇದೆಯಾ ಸೊ 1ನೇ ಪೇಜಿಂದ 800ನೇ ಪೇಜ್ವರೆಗೂ ಓದ್ಬಿಡೋದು. ಸೊ ಅಂದರೆ ಏನು, ಕತ್ತೆ ರೀತಿಯಾಗಿ ವರ್ಕ್ ಮಾಡ್ತೀವಿ. ಸೊ ಕತ್ತೆ ರೀತಿಯಾಗಿ ವರ್ಕ್ ಮಾಡಿದ್ಮೇಲೆ ಅದು ಕುದುರೆ ರೀತಿಯಾಗಿ ಕೂಡ ನಾವು ಕಾಣಿಸ್ಕೋಬೇಕಲ್ವಾ, ಆ ಥರ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ. ಸೊ ಅದಕ್ಕೆ ಇದು ಈ 800 ಪೇಜನ್ನು ಓದ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಬ್ಯಾಕ್ಗ್ರೌಂಡ್ ಆಗಿರಬೇಕು ಅಥವಾ ಬೆನ್ನೆಲುಬಾಗಿರಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಸೊ ಆದ್ರಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾವು ಎಷ್ಟು ಅನಲೈಸ್ ಮಾಡ್ತೀವಿ, ಓದಬೇಕಾದ್ರೆ ನಮ್ಮ ಪಕ್ಕದಲ್ಲೇ ಇಟ್ಕೊಂಡು ಇದ್ರ ಮೇಲೆ ಇದು ಬಂದಿದೆಯಾ, ಇದ್ರ ಮೇಲೆ ಇದಿದೆಯಾ ಅಂತ ನೋಡ್ಕೊಂಡು ನಾವು ಓದ್ಕೊಳ್ತಾ ಹೋಗ್ತಾ ಇದ್ರೆ ಸಬ್ಜೆಕ್ಟಿಗೂ ಫೆಮಿಲಿಯರ್ ಆಗಿರ್ತೀವಿ, UPSCಗೂ ಫೆಮಿಲಿಯರ್ ಆಗಿರ್ತೀವಿ. ನೆಕ್ಸ್ಟು ರಿವಿಷನ್. ಸೊ ರಿವಿಷನ್ 100, 1000, ಲ್ಯಾಕ್ ಎಷ್ಟು ಸಲ ಮಾಡ್ತಿರೋ ಅಷ್ಟು ನಮಗೆ ರಿವಿಷನ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅದು ವೀಕ್ಲಿ ಮಾಡ್ತಿರೋ, ಡೇ ಮಾಡ್ತಿರೋ ಅಥವಾ ಮಂತ್ಲಿ ಮಾಡ್ತಿರೋ, ಪ್ರತಿ ಸಲ ಅಂದರೆ ಇವತ್ತೊಂದು ಓದಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಒಂದು 5 ನಿಮಿಷನಾದರೂ ಅದ್ರ ಮೇಲೆ ಕಣ್ಣಾಡಿಸ್ಬೇಕು.
ನಾಳೆ ಎರಡನ್ನು ಸೇರಿಸಿ ಅದ್ರ ಮೇಲೆ ಕಣ್ಣಾಡಿಸ್ಬೇಕು. ಇದೇನಾಗ್ತಾ ಇರತ್ತೆ, ಆ ಸಬ್ಜೆಕ್ಟ್ ಅನ್ನ ನಾವು ಫೆಮಿಲಿಯರ್ ಮಾಡ್ತಾ 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 ಹೋಗ್ತಾ ಇರತ್ತೆ. ಅದಾದ್ಮೇಲೆ ಟೆಸ್ಟ್ ಸೀರೀಸ್. ಯಾವಾಗಲೂ ಕೂಡ ನಾವು ಟೆಸ್ಟ್ ಸೀರೀಸ್ ಅನ್ನ ಕಡೆ ಗಮನ ಕೊಡ್ತಾನೆ ಇರಬೇಕು. ಯಾಕೆ? ನಾವು ಓದಿದ್ದೀವಿ, ಯಾವ ಹಂತದಲ್ಲಿದ್ದೀವಿ, ನಾವು ಚೆನ್ನಾಗಿ ಕರೆಕ್ಟಾಗಿ ಓದ್ಕೊಳ್ತಾ ಹೋಗ್ತಾ ಇದ್ದೀವಾ ಅನ್ನೋ ಒಂದು ಗೇಜ್ ಅನ್ನ ಯಾವ್ದು ಮಾಡುತ್ತೆ ಅಂದ್ರೆ ಈ ಟೆಸ್ಟ್ ಸೀರೀಸ್ಗಳು ಮಾಡ್ತವೆ. ಈ ಟೆಸ್ಟ್ ಸೀರೀಸ್ಗಳು ಮಾಡ್ತವೆ ಅಂತ ಹೇಳಿದಾಗ ನಮ್ಮ ಗೇಜ್ ನಮಗೆ ಅರ್ಥ ಆಗತ್ತೆ, ನಮ್ಮ ಪ್ರಾಪರ್ ವೇನಲ್ಲಿ ನಮ್ಮ ಓದಿದ್ಯಾ ಅನ್ನೋದು ಅರ್ಥ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಆದ್ರಿಂದ ಎಸೆನ್ಷಿಯಲ್ ಆಗಿ ನಾವು ಟೆಸ್ಟ್ ಸೀರೀಸ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ಇನ್ನೊಂದು ಆನ್ಸರ್ ರೈಟಿಂಗ್. ಯಾಕೆ 250 ಮಾರ್ಕ್ಸ್ ಅನ್ನ 3 ಅವರಲ್ಲಿ ಬರಿಬೇಕು? ಈ 3 ಅವರಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಕೈ ಆಗಲ್ಲ. ಸೊ ಕೈ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ನ? ಆನ್ಸರ್ ರೈಟಿಂಗ್ ನ. ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈ ಕೂತ್ಕೊಳ್ಳೋದಿಲ್ಲ. ಎಕ್ಸಾಮ್ ಅಲ್ಲಿ ಬರಿಬೇಕಾದಾಗ ಕೈ ಪೇನ್ ಬರುತ್ತೆ. ಸೊ ಅವಾಗ 10 ಕ್ವಶನ್ 12 ಕ್ವಶನ್ ಅಟೆಂಪ್ಟ್ ಮಾಡ್ತೀವಿ, ಇನ್ನ 8 ಕ್ವಶನ್ 7 ಕ್ವಶನ್ ಬಿಟ್ಟು ಬಂದ್ಬಿಡ್ತೀವಿ. ಅವಾಗ ನಾವು ಔಟ್ ಆಫ್ ದ ರೇಸ್ ಆಗ್ಬಿಡ್ತೀವಿ. ಸೊ ಆದ್ರಿಂದ ಪ್ರತಿದಿನ ಒಂದೊಂದು ಕ್ವಶನ್ಗೆ ಆನ್ಸರ್ ಬರಿತಾ ಹೋಗ್ಬೇಕು. ಯಾವ ತರ ಆನ್ಸರ್ ಬರೆಯೋದು ಅಥವಾ ಯಾವ್ದನ್ನ ಬರಿಬೇಕು ಅಂತ ಹೇಳಿದ್ರೆ, ಈಗ NCERT ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. NCERT ಓದ್ತಾ ಇದ್ದೀರಾ, ಒಂದು ಟಾಪಿಕ್ ಯಾವ್ದೋ ಒಂದು ಅವರ್ ಅರ್ತ್. ಈ ಎಲ್ಲಾ ಸ್ಟ್ರಾಟಜಿಗಳನ್ನ ನಾವು ಚಾಚೂ ತಪ್ಪದೆ ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮದು ಒಂದು ರ್ಯಾಂಕ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನಾವು ಅನ್ಕೊಳ್ಬಹುದು. ನೆಕ್ಸ್ಟ್, ಸೊ ಇದೆಲ್ಲ ನೋಡಿದ್ವಿ ಇವಾಗ. UPSC ಅದರ ಅಬೌಟ್ ಯಾಕೆ, ವೈ, ಅದಾದ್ಮೇಲೆ ಅದರ ಸಿಲೆಬಸ್ಸು, ಅದರ ಪುಸ್ತಕಗಳು ಎಲ್ಲವನ್ನ ನಾವು ನೋಡ್ಕೊಂಡ್ ಬಂದ್ವಿ. ಸೊ ಕೊನೆಯದಾಗಿ ನಾವೊಂದು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ವಾಟ್ ಕ್ಯಾನ್ ಐ ಆಫರ್ ಥ್ರೂ ಮೈ UPSC ಕ್ಲಾಸಸ್? ಇದ್ರ ಮೂಲಕವಾಗಿ ಅಂದ್ರೆ ನನ್ನ ಮೂಲಕವಾಗಿ ನಿಮ್ಗೆ ಏನೇನು ದೊರಕತ್ತೆ ಅಂದ್ರೆ, ನಾವು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೆ, ಅದನ್ನ ಇನ್ನು ಎಲಾಬರೇಟ್ ಆಗಿ ನಾನು ಹೇಳಕ್ ಹೊರಟಿದ್ದೀನಿ. ಏನು? ಕ್ಲಿಯರ್ ಆಗಿರ್ತಕ್ಕಂಥ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಏನು? UPSC ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಹೇಗೆ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಇದರ ಪೂರ್ತಿಯಾಗಿರತಕ್ಕಂತಹ ಗೈಡೆನ್ಸ್ ಅನ್ನ ಅಥವಾ ಮಾರ್ಗದರ್ಶನವನ್ನ ನಾನು ಕೊಡ್ತೀನಿ. ಎರಡನೇದು ಸಬ್ಜೆಕ್ಟ್ ಫೌಂಡೇಶನ್, ಅಂದ್ರೆ ತರೋ ಆಗಿರ್ತಕ್ಕಂಥ ಒಂದು ಫೌಂಡೇಶನ್ ಅನ್ನ ನಾನು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನನ್ನ ಹಿಂದೆಯೂ ಕೂಡ UPSCಯ ಜರ್ನಿಯಲ್ಲಿ ಓದ್ಕೊಂಡಿರ್ತಕ್ಕಂತಹ ಒಂದು ಅಥವಾ ನಾನು ತಿಳ್ಕೊಂಡಿರ್ತಕ್ಕಂತಹ ಜ್ಞಾನ, ಅತ್ಯಲ್ಪವಾಗಿರ್ತಕ್ಕಂಥ ಜ್ಞಾನ ಅಥವಾ ಏನೂ ಇಲ್ಲದೆ ಇರತಕ್ಕಂಥ ಜ್ಞಾನವನ್ನ ನಾನಿಲ್ಲಿ ತರಗತಿಯ ಮೂಲಕವಾಗಿ ಹೇಳ್ಕೊಡೋದಕ್ಕೆ ಮುಂದಾಗ್ತಾ ಹೋಗ್ತೀನಿ. ಅಂದ್ರೆ ನಾನು ತಿಳ್ಕೊಂಡಿರ್ತಕ್ಕಂಥ ಅತ್ಯಲ್ಪ ಜ್ಞಾನವನ್ನ ಏನ್ ತಿಳ್ಕೊಂಡಿದ್ದೀನೋ ಅದನ್ನ ಅದರ ಮೂಲಕವಾಗಿ ಹೇಳ್ಕೊಡೋದಕ್ಕೆ ಮುಂದಾಗ್ತಾ ಹೋಗ್ತೀನಿ. ಸೊ ಅದರಿಂದ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಫೌಂಡೇಶನ್ ಅನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್, ಕಾನ್ಫಿಡೆನ್ಸ್ ಫಾರ್ ಕನ್ನಡ ಮೀಡಿಯಂ ರೂರಲ್ ಸ್ಟೂಡೆಂಟ್ಸ್. ಸೊ ಈಗ ರೂರಲ್ಲು ಮತ್ತೆ ಕನ್ನಡ ಮೀಡಿಯಂ ಇವರಿಗೆ ಇಂಗ್ಲಿಷ್ ಬರಲ್ಲ. ಅಂದ್ರೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿದ್ರೆ ಏನರ್ಥ? ಓದ್ಕೊಂಡಾಗ ಅರ್ಥ ಆಗದೆ ಇರತಕ್ಕಂತಹ ಮಟ್ಟಕ್ಕೆ, ಇಲ್ಲ ಬರೆಯೋದಕ್ಕೆ ಬರದೇ ಇರತಕ್ಕಂತಹ ಮಟ್ಟಕ್ಕೆ. ಈಗ ನಾನು ಕೂಡ ರೂರಲ್ ಬ್ಯಾಕ್ಗ್ರೌಂಡ್, ನನಗೂ ಕೂಡ ಇಂಗ್ಲಿಷ್ ಬರಲ್ಲ. ಇವಾಗ ನಾನು ಕೂಡ ಕನ್ನಡ ಮೀಡಿಯಂ. ಸೊ ಆದ್ರೂ ಒಂದ್ ಒಂದು ಒಂದು ಮಟ್ಟಕ್ಕೆ ಪರ್ಸೆಂಟ್ ಅಷ್ಟಾದ್ರೂ ಇಂಗ್ಲಿಷ್ ಅನ್ನ ಕಲ್ತ್ಕೊಂಡು, ಅಂದ್ರೆ ಬೈ ಪ್ರಾಕ್ಟೀಸ್ ಇಂದ ಇವಾಗ ಇಂಗ್ಲಿಷ್ ಅನ್ನ ಓದ್ಕೊಂಡು ನಾವು ಕೂಡ ಪಾಠ ಮಾಡ್ತಕ್ಕಂಥ ಒಂದು ಹಂತಕ್ಕೆ ಬಂದಿರೋದಕ್ಕೆ ಸಾಧ್ಯತೆ ಇದೆ. ಸೊ ಆದ್ರಿಂದ ಕನ್ನಡ ಮೀಡಿಯಂ ಆಗಲಿ ಅಥವಾ ರೂರಲ್ ಸ್ಟೂಡೆಂಟ್ಸ್ಗಳಾಗ್ಲಿ ಯಾವುದಕ್ಕೂ ಕೂಡ ಭಯ ಪಡದೇ ಇರತಕ್ಕಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡ್ತಕ್ಕಂತಹ ಶಕ್ತಿಯನ್ನ ನಾನು ನನ್ನ ಜ್ಞಾನ ಮೂಲಕವಾಗಿ ಪಡ್ಕೊಳ್ತಾ ಇದ್ದೇನೆ. ಸೊ ಪಡ್ಕೊಳ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದರ ಮೂಲಕವಾಗಿಯೇ ಈವರೆಗೆ ಕನ್ನಡ ಮೀಡಿಯಂನವ್ರಿಗೆ ಮತ್ತೆ ರೂರಲ್ ಸ್ಟೂಡೆಂಟ್ಸ್ಗೆ ಆ ಜ್ಞಾನವನ್ನ ದಾರಿ ಎರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಅಂದ ಥರ್ಡ್ ಪಾಯಿಂಟ್ ಯಾವುದು? ಸ್ಮಾರ್ಟ್ ಅಂಡ್ ಟೆಕ್ ಬೇಸ್ಡ್ ಲರ್ನಿಂಗ್. ಯಾವ ತರ? ಯೂಟ್ಯೂಬ್ ಅಲ್ಲಿ ಇವಾಗ ನೋಡ್ತಾ ಇರೋದು. ಅದಾದ್ಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ PDF ನೋಟ್ಸ್ಗಳಾಗಿರ್ಬೋದು, ಅಥವಾ ಇಲ್ಲೇ ಸಿಗ್ತಾ ಇರ್ತಕ್ಕಂಥ ಟೆಸ್ಟ್ಗಳಾಗ್ಲಿ, ಮಾಕ್ ಟೆಸ್ಟ್ಗಳಾಗ್ಲಿ, ಈ ತರ ನಾವು ಟೆಕ್ ಬೇಸ್ಡ್ ಮೂಲಕವಾಗಿ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು. ಅದಾದ್ಮೇಲೆ ಎಮೋಷನಲ್ ಅಂಡ್ ಮೋಟಿವೇಶನಲ್ ಸಪೋರ್ಟ್. ಭಾವನಾತ್ಮಕವಾಗಿ ಮತ್ತೆ ನಮ್ಗೆ ಏನಾದ್ರೂ ನಾವು ಕಳ್ಕೊಂಡಿದ್ದೇವೆ, ಇದರಿಂದ ಏನಾದ್ರು ಪಡ್ಕೊಳ್ಬೇಕು ಅಂತಕ್ಕಂಥ ಸ್ಪೀಚ್ ಅನ್ನು ಕೂಡ ಅಥವಾ ಅದ್ರ ಮೂಲಕವಾಗಿಯೂ ಕೂಡ ಸ್ಪೀಚ್ ಕೊಡೋದ್ರ ಮೂಲಕವಾಗಿ ತಮಗೆ ಸಪೋರ್ಟ್ ಆಗಿ ನಿಲ್ತಕ್ಕಂತಹ ಒಂದು ಮಾತನ್ನು ಕೂಡ ನಾನು ಈ ಮೂಲಕವಾಗಿ ಕೊಡೋದಕ್ಕೆ ಸಾಧ್ಯತೆ ಇದೆ. ಅದಾದ್ಮೇಲೆ ಕೊನೆಯದಾಗಿ ಏನು? ಸ್ಟಡಿ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿ.
ಇದು ಪ್ರಥಮವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾವ ರೀತಿ ಓದಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು, ಆ ಪ್ಲಾನ್ ಅನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಇದೆಲ್ಲವನ್ನು ಕೂಡ ನಾನು ಹೇಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನ ಕ್ಲಾಸಿನ ಮೂಲಕವಾಗಿ ಇಷ್ಟನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎಕ್ಸ್ಪೆಕ್ಟ್ ಮಾಡೋದ್ರ ಮೂಲಕವಾಗಿ ಎಲ್ಲವನ್ನ ಒದಗಿಸ್ಕೊಡ್ತಕ್ಕಂತಹ ಒಂದು ಶಕ್ತಿ ನನಗೆ ಸಿಗ್ಲಿ, ಮತ್ತೆ ಆ ಶಕ್ತಿಯ ಮೂಲಕವಾಗಿ ನಿಮಗೂ ಕೂಡ ಒಳ್ಳೇದಾಗಲಿ, ಅಥವಾ ಒಳ್ಳೆಯ ಮಾರ್ಗದರ್ಶನ ಸಿಗ್ಲಿ, ನಿಮ್ಮ ಮೂಲಕವಾಗಿಯೂ ನನಗೂ ಮಾರ್ಗದರ್ಶನ ಸಿಗ್ಲಿ, ನನ್ನ ಮೂಲಕವಾಗಿಯೂ ನಿಮಗೂ ಮಾರ್ಗದರ್ಶನ ಸಿಗ್ಲಿ ಅಂತ ಹೇಳಿ ಹೇಳ್ಬೋದು. ಅದಾದ್ಮೇಲೆ ಕೊನೆಯದಾಗಿರ್ತಕ್ಕಂಥ ಒಂದು ಮಾತೇನಿದೆ ಇಲ್ಲಿ, ಮೋರ್ ದನ್ ಜಸ್ಟ್ ಅ ಟೀಚರ್, ಐ ಆಮ್ ಟು ಬಿ ಅ ಮೆಂಟರ್, someone who not only teaches subjects but builds confidence, someone who not only gives answers but inspired dreams. ಈ ತರ ನಮಗ್ ನೀವು ಆಗೋಣ, ನಿಮಗೆ ನಾವು ಆಗೋಣ ಅಂತ ಹೇಳಿ ಇಷ್ಟೆಲ್ಲ ಅಂದ್ರೆ ಯು ಪಿ ಎಸ್ ಸಿಯ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಾವು ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ, ನಾವು ಕೊಡ್ತೀವಿ, ನೀವು ತಗೊಳ್ತೀರಾ, ಹಾಗೆ ನೀವು ಕೊಡ್ತೀರಾ, ನಾವು ತಗೊಳ್ತೀವಿ. ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಏನಾಗಿರ್ಬೇಕು, ಹಂಚಿಕೆ ಆಗ್ತಾನೆ ಇರಬೇಕು. ಅದು ಒಂದ್ ಕಡೆ ಸ್ಟೋರ್ ಆಗ್ಬಾರ್ದು. ಸೊ ಹಂಚಿಕೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ನಾವು, ನಮ್ಮಿಂದ ನೀವು ಆಗಬೇಕು. ಅವಾಗ ಒಂದು ಪೊಸಿಷನ್ IAS ಅಥವಾ IPS ಅಥವಾ IFOS ಆಗೋದಕ್ಕೆ ಸಾಧ್ಯ ಆಗತ್ತೆ. ಇದರ ಮೂಲಕವಾಗಿ ಸರ್ವಿಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಮೂಲಕವಾಗಿ ಇವತ್ತಿಗೆ ಇಲ್ಲಿಗೆ ಈ ಒಂದು IAS ಅಥವಾ UPSC ಓರಿಯೆಂಟೇಷನ್ ಕ್ಲಾಸಸ್ ಅನ್ನ ಮುಗಿಸ್ತಕ್ಕಂತಹ ಸಂದರ್ಭ ಬಂದಿದೆ. ಸೊ ಹೋಪ್ಫುಲಿ ಈ ಒಂದು ಓರಿಯೆಂಟೇಷನ್ ನ ಮೂಲಕವಾಗಿ ನಿಮಗೆ UPSC ಅಂದ್ರೆ ಏನು, ಇದರ ದಾರಿ ಯಾವ ರೀತಿ ಇರುತ್ತೆ, ಮತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಸಿಲೆಬಸ್ ಯಾವ ರೀತಿ ಇರುತ್ತೆ, ಯಾವ್ಯಾವ್ದನ್ನ ಓದಬೇಕು, ಮತ್ತೆ ನಾವ್ ಯಾವ ರೀತಿ ಮೋಟಿವೇಶನ್ ಆಗಬೇಕು, ಇವೆಲ್ಲವೂ ಕೂಡ ನಮಗೆ ಇದ್ರ ಮೂಲಕ ತಿಳಿತಾ ಹೋಗುತ್ತೆ. ಸೊ ಫೈನಲಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಯಿಂದ ನಾವು ಕ್ಲಾಸಿಗೆ ಸಂಬಂಧಪಟ್ಟಿರತಕ್ಕಂಥ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳ ಟೀಚಿಂಗ್ ಕಡೆಗೆ ನಾವು ಮುಖ ಮಾಡ್ತಾ ಹೋಗೋಣ. ಯು ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ ಜಿಯೋಗ್ರಫಿ ಇಲ್ಲಾಂದ್ರೆ ಹಿಸ್ಟ್ರಿಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವು ನಾವು ಯಾವ ಟೀಚ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಟ್ಸ್ ಜೊತೆಗೆ ಟೀಚ್ ಮಾಡ್ತಾ ಹೋಗ್ತೀವಿ. ನೋಟ್ಸು ನಿಮಗೆ ಎದುರುಗಡೆ ಕಾಣ್ತಾ ಹೋಗುತ್ತೆ, ಅದಾದ್ಮೇಲೆ ನಾನು ಅದನ್ನ ನೋಡಿಕೊಂಡು ಟೀಚ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಯಾಕೆ ಈ ತರ ಅಂತ ಹೇಳಿದ್ರೆ ನೋಟ್ಸ್ನ ನಾವು ಹೆಚ್ಚಿನದಾಗಿ ನಂಬ್ತೀವಿ. ಬಿಕಾಸ್ ಯಾಕೆ, ನಾವು ಇನ್ನೊಬ್ಬ ಮಾಡಿರ್ತಕ್ಕಂಥ ನೋಟ್ಸು ಆ ನೋಟ್ಸನ್ನು ನೋಡಿಕೊಂಡು ನಾನು ಓದ್ಕೊಂಡಿರೋದು ಎರಡು ಸೇರಿ ಮರ್ಜ್ ಮಾಡ್ಕೊಳ್ತೀನಿ. ಸೊ ಮರ್ಜ್ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಎಸೆನ್ಷಿಯಲ್ ಆಗಿರ್ತಕ್ಕಂಥದ್ದು. ಸೊ ಆದ್ರಿಂದ ನಾನು ನೋಟ್ಸ್ ನೋಡಿಕೊಂಡೆ ಅಥವಾ ನೋಟ್ಸನ್ನು ಟೀಚ್ ಮಾಡ್ತಾ ಹೋಗ್ತೀನಿ, ಹಾಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಬೋರ್ ಆಗದೆ ಇರೋ ರೀತಿಯಲ್ಲಿ ನಾನು ನೋಡಿಕೊಂಡು ನನ್ನ ಕ್ಲಾಸನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಐ ಹೋಪ್ಫುಲಿ ಈ ಒಂದು ವಿಡಿಯೋದ ಮೂಲಕವಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.